ಹೆಲ್ಲೋ ಹಾಯ್ ನಮಸ್ಕಾರ ಮಕ್ಕಳೇ. ನಾನು ನಿಮ್ಮ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ನ ಶಿಕ್ಷಕ ಆದರ್ಶ್. ಇವತ್ತಿನ ಇಂದಿನ ಈ ಸೋಷಿಯಲ್ ಸೈನ್ಸ್ ಕ್ಲಾಸಿಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಸಾರ್ವಜನಿಕ ಆಡಳಿತ ಒಂದು ಪರಿಚಯ, ಈ ಪಾಠವನ್ನ ಡೀಟೇಲ್ ಆಗಿ ನೋಡೋಣ ಬನ್ನಿ. ಸ್ಟಾರ್ಟ್ ಮಾಡೋಣ. ಏನಿದೆ? ಮೀನಿಂಗ್ ಅಂಡ್ ಡೆಫಿನೇಷನ್, ಅರ್ಥ ಮತ್ತು ವ್ಯಾಖ್ಯೆ. ಯಾವುದರದ್ದು? ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತ. ಪಬ್ಲಿಕ್ ಅಂದ್ರೆ ಯಾರು? ಜನ. ಓಕೆ, ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಅನ್ನೋ ಪದ ಇದೆ. ಇದರ ಅರ್ಥ ಏನು? ಇದು ಲ್ಯಾಟಿನ್ ಭಾಷೆಯ ಎರಡು ಪದಗಳಿಂದ ಆಗಿದೆ, ಆಡ್ ಮತ್ತೆ ಮಿನಿಸ್ಟ್ರಾರ್. ಸೊ ಇವೆರಡು ಲ್ಯಾಟಿನ್ ಪದಗಳು. ಈ ಎರಡು ಪದಗಳು ಕೂಡಿ ಅಡ್ಮಿನಿಸ್ಟ್ರೇಷನ್ ಆಗಿದೆ. ಇದರ ಅರ್ಥ ಏನು? ಆಡ್ ಮತ್ತೆ ಮಿನಿಸ್ಟರ್ ಅಂದ್ರೆ ಟು ಕೇರ್. ಓಕೆ, ಕೇರ್ ತಗೊಳ್ಳೋದು, ಕಾಳಜಿ ತಗೊಳ್ಳೋದು. ಇಲ್ಲಿ ಹಿಂದೇನಿದೆ? ಪಬ್ಲಿಕ್ ಇದೆ. ಹಾಗಂದ್ರೆ ಏನು? ಜನರ ಬಗ್ಗೆ ಕಾಳಜಿ ತೆಗೆದುಕೊಳ್ಳೋದು, ಅದೇ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಗಿದೆ. ಸೊ ಲ್ಯಾಟಿನ್ ಭಾಷೆ ಎರಡು ಪದಗಳು, ಆಡ್ ಅಂಡ್ ಮಿನಿಸ್ಟರ್, ಟು ಕೇರ್, ಜನರ ಬಗೆಗೆ ಕಾಳಜಿ. ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ಇರುವಂತಹದ್ದು ಡೆಫಿನೇಷನ್ ಅಥವಾ ವ್ಯಾಖ್ಯೆಗಳು. ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ? ಯಾವ ರೀತಿಯ ಕ್ವಶನ್ಸ್ಗಳನ್ನ ಕೇಳಬಹುದು. ಫಾರ್ ಎಕ್ಸಾಂಪಲ್, ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಸ್ಟೇಟ್ಮೆಂಟ್ ಅನ್ನ ಕೊಟ್ಟು 4 ಆಪ್ಷನ್ಸ್ಗಳನ್ನ ಕೊಡ್ತಾರೆ. 4 ಆಪ್ಷನ್ಸ್ಗಳನ್ನ ಕೊಟ್ಟು ಆ 4 ಆಪ್ಷನ್ಸ್ಗಳಲ್ಲಿ ಇದು ಯಾರು ಕೊಟ್ಟಂತ ಹೇಳಿಕೆ ಅಂತ ಕೇಳ್ತಾರೆ. ಕೂಲ್. ಸೊ ಅಂತಹ ಕ್ವಶನ್ ಅನ್ನ ಕೇಳೋ ಸಾಧ್ಯತೆ ಸಹ ಇರುತ್ತೆ. ಏನು? ಯಾವುದೋ ಒಂದು ಇದನ್ನ ಕೊಟ್ಟು, ಫಾರ್ ಎಕ್ಸಾಂಪಲ್ ಎನ್ಫೋರ್ಸ್ಮೆಂಟ್ ಆಫ್ ದ ಲಾ ಅನ್ನೋ ಸ್ಟೇಟ್ಮೆಂಟ್ ಇರುತ್ತೆ, ಅದನ್ನ ಕೊಟ್ಟು ಇದನ್ನು ಯಾರು ಹೇಳಿದ್ರು ಅನ್ನೋ ಕೇಳೋ ಚಾನ್ಸಸ್ ಇರುತ್ತೆ. ಅಷ್ಟೇ ಅಲ್ಲದೆ 1 ಮಾರ್ಕ್ಸ್ ಅಲ್ಲೂ ಸಹ ಆ ರೀತಿಯ ಪ್ರಶ್ನೆಗಳು ಕೇಳೋ ಸಾಧ್ಯತೆ ಇರುತ್ತೆ. ಈ ರೀತಿಯಾಗಿ ವೆರಿ ಇಂಪಾರ್ಟೆಂಟ್. ಮೊದಲಿಗೆ ವುಡ್ರೋ ವಿಲ್ಸನ್ ಇವರ ಬಗ್ಗೆ ತಿಳ್ಕೊಳ್ಳೋಣ. ಇವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್, ಎನ್ಫೋರ್ಸ್ಮೆಂಟ್ ಆಫ್ ದ ಲಾ. ಇಲ್ಲಿ ನಾವು ಕೀವರ್ಡ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದೇವೆ. ಯಾರ್ಯಾರು ಸೋಷಿಯಲ್ ಸೈನ್ಸ್ ಅನ್ನ ಕಲಿತಿದ್ದೀರೋ ಅವರಿಗೆಲ್ಲ ಗೊತ್ತಿರುವಂತಹದ್ದೇ. ಸೋಷಿಯಲ್ ಸೈನ್ಸ್ ಅಲ್ಲಿ ನಾವು ಪೂರ್ತಿ ಆನ್ಸರ್ ಅನ್ನ ಬಾಯಾಟ ಹಾಕಲ್ಲ. ಯಾವ್ದ್ಯಾವ್ದು ಏನಾಗಿರುತ್ತೆ, ಇಂಪಾರ್ಟೆಂಟ್ ಕೀವರ್ಡ್ಸ್ ಇರುತ್ತೆ, ಅದನ್ನ ನೆನಪಲ್ಲಿಟ್ಕೊಳ್ತೇವೆ. ಅದರ ಮುಖಾಂತರ ಪೂರ್ತಿ ಆದಂತಹ ಆನ್ಸರ್ ಅನ್ನ ಬರಿತೇವೆ. ಯಾರು ಅತಿ ಹೆಚ್ಚಿನ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಇದು ಹೊಸದಾಗಿ ಬಂದಿರುವಂತಹ ಚಾಪ್ಟರ್. 4 ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಅಷ್ಟಲ್ಲದೆ 1-2 ಕೀವರ್ಡ್ಸ್ಗಳನ್ನ ನೆನಪಲ್ಲಿಟ್ಕೊಂಡ್ರೆ ಈ 4 ಜನರ ಸ್ಟೇಟ್ಮೆಂಟ್ಸ್ಗಳನ್ನ ಈಸಿಯಾಗಿ ನೆನಪಿಟ್ಕೊಳ್ಬಹುದು. ಓಕೆ, ಸೊ ವುಡ್ರೋ ವಿಲ್ಸನ್ ಎನ್ಫೋರ್ಸ್ಮೆಂಟ್ ಕೀವರ್ಡ್ ಆಗತ್ತೆ. ಯಾವ್ದರದ್ದು? ಲಾ, ಕಾನೂನಿನ ಜಾರಿಗೊಳಿಸುವಿಕೆ. ವುಡ್ರೋ ವಿಲ್ಸನ್ನ ಪ್ರಕಾರ ಏನಾಗಿದೆ? ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಗಿದೆ. ಅದೇ ಫಿಫ್ನರ್ ಅವರ ಪ್ರಕಾರ ಏನಾಗಿದೆ? ಕಲೆಕ್ಟಿವ್ ಎಫರ್ಟ್ ಮತ್ತೆ ಕೋಆರ್ಡಿನೇಷನ್. ಕಲೆಕ್ಟಿವ್ ಎಫರ್ಟ್ ಅಂತ ಇವ್ರು ಹೇಳ್ತಾ ಇದ್ದಾರೆ ಮತ್ತು ಕೋಆರ್ಡಿನೇಷನ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ ಸಾಮೂಹಿಕ ಯತ್ನದ ಸಂಯೋಜನೆ ಇರುತ್ತೋ ಅದನ್ನೇ ಅವರು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಕರೀತಿದ್ದಾರೆ. ಸೊ ಇಲ್ಲಿ ಎನ್ಫೋರ್ಸ್ಮೆಂಟ್ ಅನ್ನ ನಾವು ಕಾಣ್ತಾ ಇಲ್ಲ, ಇದು ಸ್ಟ್ರಕ್ಚರ್ಲಿ ಹೇಗೆ ಆಗ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಓಕೆ, ಕಲೆಕ್ಟಿವ್ ಎಫರ್ಟ್ ಮತ್ತೆ ಕೋಆರ್ಡಿನೇಷನ್. ಇಂತಹದೇ ಕೋಆರ್ಡಿನೇಷನ್ ಅನ್ನೋ ಪದವನ್ನ ನಾವು ಇಲ್ಲೂ ಸಹ ಕಾಣಬಹುದಾಗಿದೆ. FM ಮಾರ್ಕ್ಸ್ ಅವ್ರು ಏನ್ ಹೇಳ್ತಾ ಇದ್ದಾರೆ? ಸಿಸ್ಟಮೆಟಿಕ್ ಕೋಆರ್ಡಿನೇಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ಫಿಫ್ನರ್ ಅವರು ಗುಂಪು ಕಲೆಕ್ಟಿವ್ ಎಫರ್ಟ್ ಮೇಲೆ ಹೆಚ್ಚಿನ ಎಂಫಸೈಸ್ ಅನ್ನ ಕೊಟ್ಟಿದ್ರು. ಅದೇ FM ಮಾರ್ಕ್ಸ್ ಅವರು ಸಿಸ್ಟಮ್ ಮೇಲೆ, ಒಂದು ಸ್ಟ್ರಕ್ಚರ್ ಮೇಲೆ ಹೆಚ್ಚಿನ ಫೋಕಸ್ ಅನ್ನ ಕೊಟ್ಟಿದ್ದಾರೆ. ಹೀಗಾಗಿ FM ಮಾರ್ಕ್ಸ್ ಅವ್ರದ್ದು ಸಿಸ್ಟಮೆಟಿಕ್ ಕೋಆರ್ಡಿನೇಷನ್ ಆಗತ್ತೆ. ಈಸಿ ಇದೆ ತಾನೆ? ಕೋಆರ್ಡಿನೇಷನ್ ಎರಡೂ ಕಡೆ ಇದೆ. ಇಲ್ಲಿ ಸಿಸ್ಟಮೆಟಿಕ್ ಇದೆ FM ಮಾರ್ಕ್ಸ್, ಫಿಫ್ನರ್ ಅವ್ರದ್ದು ಕಲೆಕ್ಟಿವ್ ಎಫರ್ಟ್ ಇದೆ. ಅದೇ ಲೂಥರ್ ಗುಲಿಕ್ ಅವರ ಪ್ರಕಾರ ಬರೋದಾದ್ರೆ ಎಕ್ಸಿಕ್ಯೂಟಿವ್ ಬ್ರಾಂಚ್ ದಟ್ ಎಕ್ಸಿಕ್ಯೂಟ್ಸ್. ಸ್ಟ್ರೇಟ್ ಇದೆ, ಏನು ಇವರು ಹೆಚ್ಚಿನ ಅರೌಂಡ್ ದ ಬುಷ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಇದು ಎಕ್ಸಿಕ್ಯೂಟ್ ಮಾಡುತ್ತೆ, ಹೀಗಾಗಿ ಇದು ಎಕ್ಸಿಕ್ಯೂಟಿವ್ ಬ್ರಾಂಚ್ ಅಂತ. ಸಿಂಪಲ್ ಇದೆ 4 ಸ್ಟೇಟ್ಮೆಂಟ್ಗಳಲ್ಲಿ. ಫಿಫ್ನರ್ ಮತ್ತೆ FM ಮಾರ್ಕ್ಸ್ ಸಿಮಿಲರ್ ವರ್ಡ್ ಕೋಆರ್ಡಿನೇಷನ್ ಇದೆ. ಒಂದ್ ಕಡೆ ಸಿಸ್ಟಮೆಟಿಕ್ ಬರುತ್ತೆ, ಮತ್ತೊಂದು ಕಡೆ ಕಲೆಕ್ಟಿವ್ ಬರುತ್ತೆ. ಅದೇ ವುಡ್ರೋ ವಿಲ್ಸನ್ ಎನ್ಫೋರ್ಸ್ಮೆಂಟ್ ಅಂತ ಇದ್ದಾರೆ, ಹಾಗೆ ಲೂಥರ್ ಗುಲಿಕ್ ಎಕ್ಸಿಕ್ಯೂಟಿವ್ ಅಂತಿದ್ದಾರೆ. ಸೊ ಎನ್ಫೋರ್ಸ್ಮೆಂಟ್ ಎಕ್ಸಿಕ್ಯೂಷನ್ ಸಿಮಿಲರ್ ಅನ್ಸುತ್ತೆ. ಆ ವರ್ಡ್ಗಳು ಎನ್ಫೋರ್ಸ್ಮೆಂಟ್ ಎಲ್ಲಿ ಬಂತು, ಅದರ ಅರ್ಥ ಏನು? ವುಡ್ರೋ ವಿಲ್ಸನ್. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಯಾವ ರೀತಿಯ ಕ್ವಶನ್ ಕೇಳ್ತಾರೆ ಅದನ್ನು ಹೇಳಿದ್ದೇನೆ. ಹಾಗೆ ಹೇಗೆ ನೆನಪಲ್ಲಿಟ್ಕೊಳ್ಬೇಕು
ಡಿಫ್ರೆನ್ಶಿಯೇಷನ್ ಹೇಗೆ ಮಾಡಬೇಕು, ಸಿಮಿಲಾರಿಟಿ ಪಾಯಿಂಟ್ ಅನ್ನ ಹೇಗೆ ತೆಗೆದುಕೊಳ್ಬೇಕು ಅದನ್ನು ಹೇಳಿದ್ದೇನೆ. ಅರ್ಥ ಆಯ್ತು ತಾನೆ? ಹಾಗಾದರೆ ಮುಂದೆ ಹೋಗೋಣ. ಎಸ್, ದ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂತಹ ಪಾಯಿಂಟ್ಸ್ಗಳು ಈ ರೀತಿಯಾಗಿವೆ. ಆದರೆ ನಿಮಗೆ ಈಸಿಯಾಗಿ ಹೇಗೆ ರಿಮೆಂಬರ್ ಇಟ್ಕೊಳ್ಬೇಕು ಅದಕ್ಕೋಸ್ಕರ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂತಹ ಪಾಯಿಂಟ್ಸ್ಗಳು ಈ ರೀತಿಯಾಗಿವೆ, ಆದರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಈಸಿ ಮಾಡಲಿಕ್ಕೆ ನಾನು ಲಾಸ್ಟ್ ಪಾಯಿಂಟ್ನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಆಮೇಲೆ ಡಾಟ್ಸ್ ಅನ್ನ ಕನೆಕ್ಟ್ ಮಾಡ್ತಾ ಹೋಗ್ತೇನೆ, ನೀವು ಈಸಿಲಿ ಆಗಿ ರಿಮೆಂಬರ್ ಮಾಡ್ತೀರಾ. ಫಸ್ಟ್ ಏನಿದೆ, ಅಸಿಸ್ಟ್ ಮಾಡ್ತಾ ಇದೆ ಬೋತ್ ಲೆಜಿಸ್ಲೇಚರ್ ಅಂಡ್ ಎಕ್ಸಿಕ್ಯೂಟಿವ್. ಆಲ್ರೆಡಿ ನಾವು ಎಕ್ಸಿಕ್ಯೂಟಿವ್ ಬಗ್ಗೆ ತಿಳ್ಕೊಂಡ್ವಿ, ಎಕ್ಸಿಕ್ಯೂಟ್ ಮಾಡುತ್ತೆ, ಎನ್ಫೋರ್ಸ್ಮೆಂಟ್ ಮಾಡುತ್ತೆ ಅಂತ. ಲೆಜಿಸ್ಲೇಚರ್ ಅಂದ್ರೆ ಏನು? ಏನಾದ್ರೂ ಯೋಚನೆ ಬರ್ತಾ ಇದೆ ಲೆಜಿಸ್ಲೇಚರ್ ಅಂದ್ರೆ ಏನಾಗತ್ತೆ ಅಲ್ಲಿ ಅಂತ? ಎಸ್, ಲೆಜಿಸ್ಲೇಚರ್ ಅಲ್ಲಿ ಲಾಸ್ಗಳನ್ನ, ಪಾಲಿಸೀಸ್ಗಳನ್ನ ಫ್ರೇಮ್ ಮಾಡಲಾಗತ್ತೆ. ಅಲ್ಲಿ ಪಾಲಿಸೀಸ್ಗಳು ಫ್ರೇಮ್ ಆಗಿ ಲಾಸ್ಗಳಾಗತ್ತೆ. ಸೊ ಡಿಸ್ಕಷನ್ ಎಲ್ಲ ನಡೆಯುವಂಥದ್ದು ಎಲ್ಲಿ? ಲೆಜಿಸ್ಲೇಚರ್. ಸೊ ಇವ್ರು ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಕೇವಲ ಎಕ್ಸಿಕ್ಯೂಟ್ ಅಷ್ಟೇ ಮಾಡಲ್ಲ, ಆ ಲಾ ಏನ್ ಬರುತ್ತೋ ಅದರ ಫಾರ್ಮೇಶನ್ ಅಲ್ಲೂ ಸಹ ಇದರ ಪಾರ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್? ಇದು ಅರ್ಥ ಆಯ್ತು ತಾನೆ? ಇದನ್ನ ಮತ್ತೆ ಈ ಪಾಯಿಂಟ್ ಅನ್ನ ಗಮನಿಸಿ. ಇಂಪ್ಲಿಮೆಂಟೇಷನ್ ಆಫ್ ದ ಲಾ ಅಂಡ್ ಪಾಲಿಸೀಸ್ ಇಸ್ ನಥಿಂಗ್ ಬಟ್ ಎಕ್ಸಿಕ್ಯೂಷನ್. ಕರೆಕ್ಟ್? ಸೊ ಲೆಜಿಸ್ಲೇಚರ್ ಆಯ್ತು, ಎಕ್ಸಿಕ್ಯೂಟಿವ್ ಅದರ ಎಕ್ಸ್ಟೆಂಡೆಡ್ ಪಾರ್ಟ್ ಅಂತ ಹೇಳ್ಬಹುದು ಈ ಫಿಫ್ತ್ ಪಾಯಿಂಟ್ ಎಂದು. ಇಂಪ್ಲಿಮೆಂಟೇಷನ್ ಆಫ್ ದ ಲಾ ಅಂಡ್ ಪಾಲಿಸೀಸ್, ಇಂಪ್ಲಿಮೆಂಟ್ ಮಾಡೋದು ಇದೆ ಹಾಗೆ ಎಕ್ಸಿಕ್ಯೂಟ್ ಮಾಡೋದು ಇದೆ. ಸೊ ಇದು ಲೆಜಿಸ್ಲೇಚರ್ನ ಒಂದು ಎಕ್ಸ್ಟೆಂಡೆಡ್ ಪಾರ್ಟ್ ಆಗಿದೆ. ಕಾನೂನು ಮತ್ತು ನೀತಿಗಳ ಅನುಷ್ಠಾನ. ಓಕೆ ಸರ್, ಇವೆರಡೂ ಪಾಯಿಂಟ್ಸ್ ಅರ್ಥ ಆಯ್ತು. ಹಾಗಾದ್ರೆ ಉಳಿದಿರುವಂತಹದ್ದೇನು? ಇವೆರಡು ಪಾಯಿಂಟ್ಸ್ಗಳು ಏನು? ಪಿಲ್ಲರ್ ಆಫ್ ದ ಗವರ್ಮೆಂಟ್ ಅಂತಿದ್ದಾರೆ, ಹಾಗೇನಿದೆ ಪ್ರೊಟೆಕ್ಟ್ಸ್ ಪಬ್ಲಿಕ್ ಇಂಟ್ರೆಸ್ಟ್ ಅಂತಿದ್ದಾರೆ. ಸಿಂಪಲ್ ಇದೆ. ಯಾವಾಗ ಲೆಜಿಸ್ಲೇಚರ್ ಏನಾದರೂ ಲಾ ತಂದು ಅದನ್ನ ಎಕ್ಸಿಕ್ಯೂಟ್ ಮಾಡುತ್ತೋ, ಎಕ್ಸಿಕ್ಯೂಟ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಗೌರ್ಮೆಂಟ್ ವರ್ಕೇ ಆಗಲ್ಲ. ಸೊ ಏನಾದ್ರೂ ಗೌರ್ಮೆಂಟ್ ವರ್ಕ್ ಆಗಬೇಕು ಅಂದ್ರೆ ಅದು ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಂದ ಮಾತ್ರ ಸಾಧ್ಯ. ಅದಕ್ಕಾಗಿಯೇ ಇದನ್ನ ನಾವು ಪಿಲ್ಲರ್ ಆಫ್ ದ ಗೌರ್ಮೆಂಟ್ ಅಂತ ಕರಿತಾ ಇದ್ದೇವೆ. ಸೊ ಗೌರ್ಮೆಂಟ್ ನಲ್ಲಿ 3 ಮುಖ್ಯ ಏನಿರುತ್ತೆ, ಬ್ರಾಂಚಸ್ ಇರುತ್ತೆ. ಏನಾಗುತ್ತೆ, ಲೆಜಿಸ್ಲೇಚರ್ ಒಂದಿರಬಹುದು, ಹಾಗೆ ಎಕ್ಸಿಕ್ಯೂಷನ್ ಒಂದು ಮಾಡಬಹುದು, ಹಾಗೆ ಜುಡಿಷಿಯರಿ ಇರಬಹುದು. ಇಲ್ಲಿ ಇವೆರಡು ಲೆಜಿಸ್ಲೇಚರ್ ಮತ್ತೆ ಎಕ್ಸಿಕ್ಯೂಟಿವ್ ನಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಅಂತ ತಿಳ್ಕೊಂಡಿದ್ವಿ. ಹೀಗಾಗಿ ಅದಕ್ಕಾಗಿ ಅದನ್ನು ನಾವು ಪಿಲ್ಲರ್ ಅಂತ ಕರಿತಾ ಇದ್ದೇವೆ. ಅದರ ಜೊತೆಗೆ ಪ್ರೊಟೆಕ್ಟ್ಸ್ ಪಬ್ಲಿಕ್ ಇಂಟ್ರೆಸ್ಟ್. ಸೊ ಹೆಸರಲ್ಲೇ ಇದೆ ಪಬ್ಲಿಕ್. ಹಾಗೆ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನು? ಕೇರ್. ಸೊ ಪಬ್ಲಿಕ್ ಇಂಟ್ರೆಸ್ಟ್ಗಳನ್ನ ಇದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಒಂದು ಡೆಫಿನೇಷನ್ ಇಂದಲೂ ಸಹ ಇದನ್ನ ನೆನಪಲ್ಲಿ ಇಟ್ಕೊಳ್ಬಹುದು. ಸ್ಟ್ರೆಂತ್ ಅಂಡ್ ಸೋಷಿಯಲ್ ಸೆಕ್ಯೂರಿಟಿ. ಸೋಷಿಯಲ್ ಸೆಕ್ಯೂರಿಟಿ ಅಂದ್ರೆ ಏನು? ಸ್ವಲ್ಪ ಯೋಚನೆ ಮಾಡಿ. ಸೋಷಿಯಲ್ ಸೆಕ್ಯೂರಿಟಿ ಸಾಮಾಜಿಕ ಭದ್ರತೆಯ ದೃಢತೆ. ಸ್ಟ್ರೆಂತ್ ಅಂಡ್ ಸೋಷಿಯಲ್ ಸೆಕ್ಯೂರಿಟಿ ನೀವು ನೋಡ್ಬೋದು. ಪಬ್ಲಿಕ್ ಇಂಟ್ರೆಸ್ಟ್ ಅಂದ ಕೂಡಲೇ ಜನರಲ್ಲಿ ಕೇವಲ ಶ್ರೀಮಂತರು ಮಾತ್ರ ಇರಲ್ಲ, ಬಡವರು ಇರ್ತಾರೆ, ಹಾಗೆ ಕೆಳ ಸೆಕ್ಷನ್ ಜನರು ಇರ್ತಾರೆ. ಅಷ್ಟೇ ಅಲ್ಲದೆ ಯಾರ್ಯಾರಿಗೆ ಸಪೋರ್ಟ್ ಬೇಕಾಗಿರುತ್ತೋ ಅಂತಹ ಜನರು ಇರ್ತಾರೆ. ಸೊ ಅಂತಹವರಿಗೂ ಏನು ಸರ್ಕಾರ ಕೆಲಸ ಮಾಡಬೇಕು, ಸರ್ಕಾರ ಫೇರ್ ಆಗಿ ಕೆಲಸ ಮಾಡಬೇಕು. ಅಂತಹದನ್ನ ನೋಡಿಕೊಳ್ಳೋದು ಯಾವುದು? ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಗಿದೆ. ಸೊ ಇಲ್ಲಿ ಇದೊಂದು ಆಂಕರ್ ಪಾಯಿಂಟ್ ಆಗಿದೆ. ಲೆಜಿಸ್ಲೇಚರ್ ಅಂಡ್ ಎಕ್ಸಿಕ್ಯೂಟಿವ್ಗೆ ಅಸಿಸ್ಟ್ ಮಾಡುತ್ತೆ. ಅದರ ಮುಖಾಂತರ ನಾವು ಉಳಿದಂತಹ ಎಲ್ಲಾ ಪಾಯಿಂಟ್ಸ್ಗಳನ್ನ ತಿಳ್ಕೊಂಡಿದ್ದೇವೆ. ಇಂತಹ ಟೆಕ್ನಿಕ್ಗಳನ್ನ ನೀವು ಬೇರೆ ಕಡೆಯೂ ಸಹ ಬಳಸಬಹುದು. ಸೊ ನಾನು ಇಲ್ಲಿ ಹೇಗೆ ನೀವು ನಿಮ್ಮ ಪ್ರಿಪರೇಷನ್ ಅನ್ನ ಕರೆಕ್ಟ್ ಆಗಿ ಮಾಡಬಹುದು, ಕಡಿಮೆ ಟೈಮಲ್ಲಿ ಹೆಚ್ಚಿನದನ್ನ ತಿಳ್ಕೊಳ್ಬಹುದು ಅಂತದನ್ನ ಹೇಳ್ತೇನೆ. ಓಕೆ. ಸೊ ಸೋಷಿಯಲ್ ಸೆಕ್ಯೂರಿಟಿ ಬಗ್ಗೆ ಹೇಳಿದ್ದೆ. ಅದರದ್ದೇ ಒಂದು ಪ್ರಶ್ನೆ ಇದೆ. ಏನು? ವಾಟ್ ಆರ್ ಸೋಷಿಯಲ್ ಸೆಕ್ಯೂರಿಟಿ ಪಾಲಿಸೀಸ್? ಸಾಮಾಜಿಕ ಭದ್ರತಾ ನೀತಿಗಳು ಅಂದ್ರೆ ಏನು? ಅರ್ಥ ಆಗ್ತಾ ಇದೆ? ಸಾಮಾಜಿಕ ಭದ್ರತೆ, ಸೋಷಿಯಲ್ ಸೆಕ್ಯೂರಿಟಿ ಜಸ್ಟ್ ಹೇಳಿದೆ. ದ ಪಾಲಿಸೀಸ್ implemented for the upliftment of poor and weak are called social security policies. ಬಡವರ ಮತ್ತು ದುರ್ಬಲರ ಏಳಿಗೆಗಾಗಿ ಸರ್ಕಾರ ಅನುಷ್ಠಾನಗೊಳಿಸುವ ನೀತಿಗಳೇ ಸಾಮಾಜಿಕ ಭದ್ರತಾ ನೀತಿಗಳಾಗಿವೆ. ಕೀವರ್ಡ್ಸ್ ಅನ್ನು ಒಂದ್ಸಲ ನೋಡ್ಕೊಂಡ್ಬಿಡೋಣ.
ಅಪ್ಲಿಫ್ಟ್ಮೆಂಟ್. ಸೊ ನಿಮ್ಗೆ ಗೊತ್ತಿದೆ ಪಾಲಿಸೀಸ್. ಅಪ್ಲಿಫ್ಟ್ಮೆಂಟ್, ಯಾರ ಅಪ್ಲಿಫ್ಟ್ಮೆಂಟ್ ಅಥವಾ ಯಾರ ಏಳಿಗೆ? ಪುವರ್ ಅಂಡ್ ವೀಕ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಸೋಷಿಯಲ್ ಸೆಕ್ಯೂರಿಟಿ ಅಂತ ಬರುತ್ತೋ, ಯಾವಾಗ ಸೋಷಿಯಲ್ ಸೆಕ್ಯೂರಿಟಿ ಅಂತ ಬರುತ್ತೋ ಅಲ್ಲಿ ಪುವರ್ ಮತ್ತೆ ವೀಕ್ ಈ ಎರಡು ಕೀವರ್ಡ್ಸ್ಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕಾಲ್ಡ್ ಸೋಷಿಯಲ್ ಸೆಕ್ಯೂರಿಟಿ ಪಾಲಿಸೀಸ್. ಸೊ ಹೂ ಆರ್ ಪುವರ್ ಅಂಡ್ ವೀಕ್? ಯಾರು ದುರ್ಬಲರು ಮತ್ತು ಬಡವರಾಗಿದ್ದಾರೆ. ಯೋಚಿಸಿ ಸ್ವಲ್ಪ, ಯಾರನ್ನ ನಾವು ದುರ್ಬಲರು ಅಂತ ಕರಿಬಹುದು ಅಥವಾ ಬಡವರು ಅಂತ ಕರಿಬಹುದು? ಫಸ್ಟ್, ಯಾರ ಹತ್ರ ದುಡ್ಡಿರಲ್ವೋ, ಯಾರು ಬಡತನ ರೇಖೆಗಿಂತ ಕಡಿಮೆ ಇದ್ದಾರೋ ಅವ್ರು ಬಡವರಾಗ್ತಾರೆ. ದುರ್ಬಲರು ಅಂದ್ರೆ ಯಾರು? ಯೋಚನೆ ಮಾಡಿ. ದುರ್ಬಲರು ಯಾವುದೋ ಒಬ್ಬ ವಯೋವೃದ್ಧ, ಆತ ದುರ್ಬಲನಾಗ್ತಾನ? ಯೋಚಿಸಿ. ಯಾವುದೋ ಒಬ್ಬ ಹೆಣ್ಣು ಮಗಳು ಅಥವಾ ವಿಧವೆ ಇರ್ತಾಳೆ, ಅವಳು ದುರ್ಬಲ ಸೆಕ್ಷನ್ ನಲ್ಲಿ ಬರ್ತಾ. ಇಂತಹವರನ್ನ ನಾವು ದುರ್ಬಲರು ಅಂತ ಕರಿತಾ ಇದ್ದೇವೆ. ಸೊ ಡಿಫೈನ್ ಮಾಡಿದ್ದೇವೆ. ಸೊ ಅದಕ್ಕಾಗಿ ಇಂತಹವರಿಗೋಸ್ಕರ ತಂದ ಪಾಲಿಸೀಸ್ಗಳೇ ಸೋಷಿಯಲ್ ಸೆಕ್ಯೂರಿಟಿ ಪಾಲಿಸೀಸ್ಗಳಾಗಿವೆ. ಯಾವ್ದ್ಯಾವ್ದು ಎಕ್ಸಾಂಪಲ್ಸ್ಗೆ? ಪೆನ್ಷನ್ಸ್ಗಳನ್ನ ನೋಡಿರ್ತೀರ ನೀವು. ವಿಡೋಸ್ಗಳಿಗೆ, ವಿಧವೆಗೆ ಇರಬಹುದು, ವೃದ್ಧರಿಗೂ ಇರಬಹುದು ಪೆನ್ಷನ್ಸ್ಗಳನ್ನ ಕೊಡಲಾಗುತ್ತೆ. ಸೀನಿಯರ್ ಸಿಟಿಜನ್ಸಿಗೆ, ಫಿಸಿಕಲಿ ಡಿಸೇಬಲ್ಡ್ ಪೀಪಲ್, ದಿವ್ಯಾಂಗರಿಗೂ ಸಹ ಏನನ್ನ ಕೊಡಲಾಗುತ್ತೆ? ಪೆನ್ಷನ್ಸ್ಗಳನ್ನ ಕೊಡಲಾಗುತ್ತೆ. ಯಾಕೆ? ಅವರನ್ನ ಅಪ್ಲಿಫ್ಟ್ ಮಾಡಬೇಕು, ಅವರು ವೀಕ್ ಇದ್ದಾರೆ. ಪ್ರೊವೈಡಿಂಗ್ ಯೂತ್ ಫಂಡ್ ಟು ಓವರ್ಕಮ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್. ಯೂತ್ ಫಂಡ್ ಅನ್ನ ಕೊಡ್ತಾ ಇದ್ದೇವೆ. ಯಾಕಂದ್ರೆ ಬಡತನ ಯಾಕಾಗತ್ತೆ? ಕೆಲಸ ಇಲ್ಲ ಅಂದ್ರೆ ಬಡತನ ಆಗತ್ತೆ. ಜನರಿಗೆ ಕೆಲಸ ಸಿಕ್ತಂದ್ರೆ ಆ ಬಡತನೂ ಆಟೋಮೆಟಿಕಲಿ ಹೋಗುತ್ತೆ. ಹೀಗಾಗಿ ಯೂತ್ ಫಂಡ್ ಅನ್ನ ಕೊಡ್ತಾ ಇದ್ದಾರೆ. ವಿಧವೆಯರು, ಹಿರಿಯ ನಾಗರಿಕರು, ದಿವ್ಯಾಂಗ ಜನರಿಗೆ ನೀಡುವ ಮಾಶಾಸನಗಳು, ನಿರುದ್ಯೋಗ ಸಮಸ್ಯೆಯನ್ನ ನಿವಾರಿಸಲು ಜಾರಿಗೊಳಿಸುವ ಯುವ ನಿಧಿ, ಇವೆಲ್ಲವೂ ಸೋಷಿಯಲ್ ಸೆಕ್ಯೂರಿಟಿ ಪಾಲಿಸೀಸ್ನ ಅಂಡರ್ನಲ್ಲಿ ಬರುತ್ತೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಸೋಷಿಯಲ್ ಸೆಕ್ಯೂರಿಟೀಸ್ ಅಂದ್ಕೊಳ್ಳೆ ಕೀವರ್ಡ್ ಅಪ್ಲಿಫ್ಟ್ಮೆಂಟ್, ಪುವರ್ ಅಂಡ್ ವೀಕ್. ಹೂ ಆರ್ ಪುವರ್ ಅಂಡ್ ವೀಕ್ ಇಲ್ಲಿ ಡಿಫೈನ್ ಆಗಿದೆ. ಕೂಲ್. ಹೇಗೆ ಅನಿಸ್ತಾ ಇದೆ ಕ್ಲಾಸು? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸ್ಕೋಪ್ ಆಫ್ ದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ನಾವು ಇಲ್ಲಿಯ ತನಕ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನ ಡೆಫಿನೇಷನ್ ಅಂತ ತಿಳ್ಕೊಂಡ್ವಿ. ಡಿಫ್ರೆಂಟ್ ಏನು ಡೆಫಿನೇಷನ್ ಆದ್ಮೇಲೆ ಯಾರ ವ್ಯಾಖ್ಯಾನಗಳನ್ನ ತಿಳ್ಕೊಂಡ್ವಿ. ಅದಾದ್ಮೇಲೆ ನಾವ್ ಏನ್ ಬಂದ್ವಿ, ಯಾಕೆ ಇಂಪಾರ್ಟೆಂಟ್ ಅದು ಅಂತ ತಿಳ್ಕೊಂಡ್ವಿ. ಈಗ ಬೇರೆ ಬೇರೆ ಜನರು ಬೇರೆ ಬೇರೆ ವೇದಲ್ಲಿ ಇದರ ಸ್ಕೋಪ್ ಅನ್ನ ಡಿಫೈನ್ ಮಾಡಿದ್ದಾರೆ. ಸಾರ್ವಜನಿಕ ಆಡಳಿತದ ವ್ಯಾಪ್ತಿ, ಸ್ಕೋಪ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಇವತ್ತಿನ ನಮ್ಮ ಇಂದಿನ ಕ್ಲಾಸ್ ಪೊಲಿಟಿಕಲ್ ಸೈನ್ಸ್ ಆಗಿದೆ. ನಮ್ಮ ಸ್ಕೋಪ್ 2 ಚಾಪ್ಟರ್ ಆಗಿದೆ. ಸೊ ಡೆಫಿನೆಟ್ ಆಗಿ ಹೇಳ್ಬಹುದು. ಆದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ವೆರಿ ಬ್ರಾಡ್ ಇದೆ. ಸೊ ಇದನ್ನ ಸ್ಕೋಪ್ ಅನ್ನ ನಾವು ಡೆಫಿನೆಟ್ ಆಗಿ ಇಷ್ಟೇ ಅಂತ ಹೇಳಲಿಕ್ಕೆ ಆಗಲ್ಲ. ಹೀಗಾಗಿ 2 ವ್ಯೂಸ್ಗಳು ಬರುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಇಂಟಿಗ್ರೇಟೆಡ್ ವ್ಯೂ ಅಥವಾ ಸಮಗ್ರ, ಮತ್ತೊಂದು ನ್ಯಾರೋ ವ್ಯೂ ಅಥವಾ ಸಂಕುಚಿತ. ಸೊ ಇಲ್ಲಿ ವುಡ್ರೋ ವಿಲ್ಸನ್ ಇರಬಹುದು. ಅವರೆಲ್ಲರೂ ಏನಂತಿದ್ದಾರೆ, ಅದಕ್ಕೆ ಇಂಟಿಗ್ರೇಟೆಡ್ ವ್ಯೂ ಅನ್ನ ಕೊಟ್ಟಿದ್ದಾರೆ. ಅದೇ ಗುಲಿಕ್ ಇರಬಹುದು, ಅವರೆಲ್ಲರೂ ಈ ಸಂಕುಚಿತ ವ್ಯೂ ಅನ್ನ ಕೊಟ್ಟಿದ್ದಾರೆ. ಫಸ್ಟ್ ಪಾಯಿಂಟ್, ಇಂಟಿಗ್ರೇಟೆಡ್ ವ್ಯೂ ಏನಂತಿದೆ? ಇಂಟಿಗ್ರೇಟೆಡ್, ಸಮಗ್ರ ಅಂದ್ರೆ ಎಲ್ಲವನ್ನ ಏನು ಕೂಡಿರ್ಬೇಕು ತಾನೆ. ಎಸ್. ಸ್ಟಡಿ ಆಫ್ ಲೆಜಿಸ್ಲೇಚರ್, ಶಾಸಕಾಂಗ. ಸ್ಟಡಿ ಆಫ್ ಎಕ್ಸಿಕ್ಯೂಟಿವ್, ಕಾರ್ಯಾಂಗ. ಸ್ಟಡಿ ಆಫ್ ಜುಡಿಷರಿ, ನ್ಯಾಯಾಂಗ. ಸಿಂಪಲ್. ಯಾವ 3 ಪಿಲ್ಲರ್ಸ್ಗಳಿವೆ ಗೌರ್ಮೆಂಟ್ಗೆ, ಅಂತ ಗೌರ್ಮೆಂಟ್ ಅನ್ನ ನಡೆಸಲು ಅವುಗಳ ಅಧ್ಯಯನವೇ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಈ ಸಮಗ್ರ ವ್ಯೂದಲ್ಲಿ ಹೇಳಲಾಗ್ತಾ ಇದೆ. ಕೂಲ್. ಅರ್ಥ ಆಗ್ತಾ ಇದೆ ತಾನೆ? ಇದನ್ನ ಬ್ರಾಡ್ ಆಗಿ ಹೇಳಲಾಗ್ತಾ ಇದೆ. ಆದರೆ ಅದೇ ನ್ಯಾರೋ ವ್ಯೂ ಅಥವಾ ಸಂಕುಚಿತ ವ್ಯೂಗೆ ಬಂದಿದ್ದಾಗ ಎಕ್ಸಿಕ್ಯೂಟಿವ್ ಆರ್ಗನ್ ಆಕ್ಟಿವಿಟೀಸ್, ಯಾವ್ದ್ಯಾವುದು ಆಕ್ಟಿವಿಟೀಸ್ ಅಥವಾ ಚಟುವಟಿಕೆ ಎಕ್ಸಿಕ್ಯೂಟಿವ್ ಆರ್ಗನ್ಗೆ ಸಂಬಂಧಿಸಿದೆಯೋ ಅದೇ ಮಾತ್ರ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಲೂಥರ್ ಗುಲಿಕ್ನಂತವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅರ್ಥ ಆಗ್ತಾ ಇದೆ ಅನ್ಕೋತೇನೆ. ವೆರಿ ಬ್ರಾಡ್. ಒಂದು ಈಸಿ ಎಕ್ಸಾಂಪಲ್ ಹೇಳೋದಾದ್ರೆ, ಸೈನ್ಸ್ ಅನ್ನ ಇವರು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇದು ಎಲ್ಲವನ್ನ ಕೂಡಿಸಿ ಹೇಳ್ತಾ ಇದ್ದಾರೆ. ಅದೇ ಕ್ವಾಂಟಮ್ ಫಿಸಿಕ್ಸ್ ಅನ್ನು ಇವ್ರು ಏನ್ ಹೇಳ್ತಾ ಇದ್ದಾರೆ, ಡೆಫಿನೆಟ್ ಆಗಿ ಇದು ಫಿಸಿಕ್ಸ್ ಅಲ್ಲೇ ಒಂದು ಪಾರ್ಟ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿನೂ ಸಹ ನೀವು ಅರ್ಥ ಮಾಡ್ಕೊಳ್ಬಹುದು. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಇದರಲ್ಲೇ ಸಂಕುಚಿತ ವ್ಯೂದಲ್ಲೇ ಗುಲಿಕ್ನವರ 6 ಪಾಯಿಂಟ್ಸ್ ಬರುತ್ತೆ. ಯಾವುದದು? ಅದು ಬರುವಂತ ಮುಂದೆ
ಕ್ವಶನ್ ಅಲ್ಲೂ ನಾವು ಡಿಸ್ಕಸ್ ಮಾಡ್ತೇವೆ. ಓಕೆ, ಸೊ ನಾವು ಇಲ್ಲಿ ತನಕ ಏನೇನು ಮಾಡಿದ್ವಿ? ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಯಿತು, ಇಂಪಾರ್ಟೆನ್ಸ್ ಆಯಿತು, ಅದಾದ್ಮೇಲೆ ಬೇರೆ ಬೇರೆ ವ್ಯೂಸ್ಗಳನ್ನ ತಿಳ್ಕೊಂಡ್ವಿ. ಅದಾದ ಮೇಲೆ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಡಿಬೇಕಂದ್ರೆ ಏನ್ ಬೇಕು? ಜನ ಬೇಕು, ಪೀಪಲ್ ಬೇಕು. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಎಫಿಷಿಯಂಟ್ ಪೀಪಲ್ ಬೇಕು. ಕರೆಕ್ಟ್ ತಾನೆ? ಯಾಕಂದ್ರೆ ಎಫಿಷಿಯಂಟ್ ಪೀಪಲ್ ಇಲ್ಲ ಅಂದ್ರೆ ಗೌರ್ಮೆಂಟ್ ಯಾವುದೇ ಪಾಲಿಸೀಸ್ ತರಲಿ, ಲಾಗಳು ತರಲಿ, ಅದು ಇಂಪ್ಲಿಮೆಂಟೇ ಆಗಲ್ಲ. ಏನು ಉಪಯೋಗ? ಸೊ ಗ್ರೌಂಡ್ ಅಲ್ಲಿ ಇಂಪ್ಲಿಮೆಂಟ್ ಮಾಡೋರೆ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನ ಜನ ಆಗಿದ್ದಾರೆ. ಹೀಗಾಗಿ ನಮ್ಮ ನೆಕ್ಸ್ಟ್ ಸೆಕ್ಷನ್ ಆಗಿದೆ ರಿಕ್ರೂಟ್ಮೆಂಟ್ ಅಥವಾ ನೇಮಕಾತಿ. ಹೇಗೆ ಇಂತಹ ಒಳ್ಳೆಯ ಎಫಿಷಿಯಂಟ್ ಜನರನ್ನ ನಾವು ನಿಯುಕ್ತಿ ಮಾಡಬೇಕು ಅನ್ನೋದನ್ನ ನಾವಿಲ್ಲಿ ಕಾಣಬಹುದಾಗಿದೆ. ನೀವೇನಾದರೂ ಹಿಸ್ಟ್ರಿಯ ಪಾಠಗಳನ್ನ ನೋಡಿದ್ರೆ ಅಲ್ಲೂ ಸಹ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಭ್ರಷ್ಟಾಚಾರ ಆಗಿದ್ದ ಅವರು ಒಂದು ಎಕ್ಸಾಮ್ ಅನ್ನ ತರ್ತಾರೆ, ಅದರಿಂದ ಎಫಿಷಿಯಂಟ್ ಪೀಪಲ್ ಅನ್ನ ಸಿಸ್ಟಮ್ ಅಲ್ಲಿ ಬರ್ತಾರೆ ಅನ್ನೋ ಭರವಸೆ ಇರುತ್ತೆ. ಯಾಕಂದ್ರೆ ಸಿಸ್ಟಮ್ ಅಲ್ಲಿ ಎಫಿಷಿಯಂಟ್ ಪೀಪಲ್ ಇದ್ರೆ ಎಲ್ಲಾ ಕೆಲಸಗಳು ಸ್ಮೂತ್ ಆಗಿ ಆಗುತ್ತೆ. ಸೊ ಇಲ್ಲೂ ಸಹ ಅದೇ ಬರ್ತಾ ಇದೆ. ಅದಕ್ಕಾಗಿ ಓಗ್ಲ್ಯಾನ್ ಸ್ಟಾಲ್ ಅವರು ಈ ರಿಕ್ರೂಟ್ಮೆಂಟ್ ಅನ್ನ ಕಾರ್ನರ್ ಸ್ಟೋನ್ ಅಥವಾ ಆಡಳಿತ ರಚನೆಯ ಅಡಿಗಲ್ಲು ಅಂತ ಹೇಳ್ತಾ ಇದ್ದಾರೆ. ಕಾರ್ನರ್ ಸ್ಟೋನ್ ಅಂತ ಯಾಕೆ? ಆಲ್ರೆಡಿ ಹೇಳಿದ್ದೇನೆ, ಎಕ್ಸ್ಪ್ಲೇನ್ ಮಾಡಿರುವಂತಹದ್ದೇ. ಈ ಕಾರ್ನರ್ ಸ್ಟೋನ್ ಇಲ್ಲ ಅಂದ್ರೆ ಈ ಸಿಸ್ಟಮ್ ವರ್ಕೇ ಆಗಲ್ಲ. ದೀಸ್ ಆರ್ ದ ಮೇನ್ ಪಿಲ್ಲರ್ಸ್. ಓಕೆ, ಗೌರ್ಮೆಂಟ್ ನ ಪಿಲ್ಲರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನ ಪಿಲ್ಲರ್ ಯಾರು? ಈ ಜನ. ಸೊ ಹೀಗಾಗಿ ಇದನ್ನ ಓಗ್ಲ್ಯಾನ್ ಸ್ಟಾಲ್ ಅವರು ಕಾರ್ನರ್ ಸ್ಟೋನ್ ಅಂತ ಕರೆದಿದ್ದಾರೆ. ಸುಮಾರಾಗಿ ರಿಕ್ರೂಟ್ಮೆಂಟ್ ಅಲ್ಲಿ 2 ಮೆಥಡ್ಸ್ ಗಳನ್ನ ನಾವು ಕಾಣಬಹುದು. ಈಸಿ ಇದೆ. ಓಕೆ, ಈ ಹೆಸರಿನಿಂದ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗಬಹುದು, ಬಟ್ ಅದರ ಏನು ಇಂಟೆನ್ಷನ್ ಇದೆ ಅಂತ ತಿಳ್ಕೊಂಡ್ಮೇಲೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೇಮಕಾತಿ ವಿಧಾನಗಳು: ಡೈರೆಕ್ಟ್ ರಿಕ್ರೂಟ್ಮೆಂಟ್, ಪ್ರತ್ಯಕ್ಷ ನೇಮಕಾತಿ. ಏನಂದ್ರೆ ಏನು? ಇದರಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಮತ್ತೆ ಸಿವಿಲ್ ಸರ್ವೆಂಟ್, ಸ್ಪರ್ಧಾತ್ಮಕ ಪರೀಕ್ಷೆಗಳಿರಬಹುದು, ನಾಗರಿಕ ಸೇವೆಗಳು, ಇವೆಲ್ಲವೂ ಡೈರೆಕ್ಟ್ ರಿಕ್ರೂಟ್ಮೆಂಟ್ ನ ಅಂಡರ್ನಲ್ಲಿ ಬರುತ್ತೆ. ನೀವು UPSC ಕೇಳಿರ್ಬಹುದು, KPSC ಕೇಳಿರಬಹುದು. ಇವೆಲ್ಲವೂ ಡೈರೆಕ್ಟ್ ರಿಕ್ರೂಟ್ಮೆಂಟ್ಗೆ ಏನು ಉದಾಹರಣೆಗಳಾಗಿವೆ. ಪರೀಕ್ಷೆಗಳನ್ನ ನಡೆಸ್ತಾರೆ, ಯಾರ್ಯಾರು ಅತಿ ಹೆಚ್ಚು ಅಂಕಗಳನ್ನ ಗಳಿಸಿರ್ತಾರೋ ಅವರನ್ನ ಸಿಸ್ಟಮ್ ನಲ್ಲಿ ತೆಗೆದುಕೊಳ್ತಾರೆ, ಇಂಟರ್ವ್ಯೂ ಮಾಡ್ತಾರೆ, ತೆಗೆದುಕೊಳ್ತಾರೆ. ಸೊ ಈ ರೀತಿಯಾಗಿ ಡೈರೆಕ್ಟ್ ರಿಕ್ರೂಟ್ಮೆಂಟ್. ಅದೇ ಇಂಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದ್ರೆ ಏನು? ಪರೋಕ್ಷ ನೇಮಕಾತಿ. ಇಂಟರ್ನಲ್ ಕ್ವಾಲಿಫಿಕೇಶನ್ ಅಂಡ್ ಸೀನಿಯಾರಿಟಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಇದೆ. ಇಲ್ಲಿ ಎಕ್ಸಾಮಿನೇಷನ್ ಕಾನ್ಸೆಪ್ಟ್ ಬರ್ತಾ ಇದೆ, ಇಲ್ಲಿ ಏನ್ ಬರ್ತಾ ಇದೆ? ಇಂಟರ್ನಲ್ ಬರ್ತಾ ಇದೆ. ಸಿಸ್ಟಮ್ ನ ಒಳಗೆ ಯಾರೋ ಒಂದು 5 ವರ್ಷ ಕೆಲಸ ಮಾಡಿರ್ತಾರೆ, ಅವರಿಗೆ ಪ್ರಮೋಷನ್ ಕೊಡೋದಿರಬಹುದು, ಅಥವಾ ಕ್ವಾಲಿಫಿಕೇಶನ್ ಆಧಾರದ ಮೇಲೆ, ಸೀನಿಯಾರಿಟಿಯ ಆಧಾರದ ಮೇಲೆ ಮುಂದೆ ತೆಗೆದುಕೊಂಡು ಹೋಗೋದಿರಬಹುದು, ಬಡ್ತಿ ಇರಬಹುದು. ಇವೆಲ್ಲವೂ ಈ ಇಂಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಥವಾ ಪರೋಕ್ಷ ನೇಮಕಾತಿಯ ಅಂಡರ್ನಲ್ಲಿ ಬರುತ್ತೆ. ಆಂತರಿಕ ವಿದ್ಯಾರ್ಹತೆ ಮತ್ತು ಸೇವಾ ಹಿರಿತನದ ಆಧಾರದ ಮೇಲೆ, ಎಕ್ಸ್ಪೀರಿಯನ್ಸ್ ಅಥವಾ ಸೀನಿಯಾರಿಟಿ. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೋತೇನೆ. ಡಿಸ್ಟಿಂಕ್ಷನ್ ಬಿಟ್ವೀನ್ UPSC ಅಂಡ್ KPSC, UPSC ಮತ್ತು KPSC ನಡುವಿನ ವ್ಯತ್ಯಾಸಗಳು. ಸೊ ಇಲ್ಲಿ ಈ ತರಹ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇಲ್ಲ. ನಾವು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಸುಲಭ ಮಾಡಲಿಕ್ಕೆ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಕೊಟ್ಟಿದ್ದೇವೆ. ಇದರಿಂದ ಫಾರ್ ಅ ಲಾಂಗರ್ ಟೈಮ್ ಇದು ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ. ಸೊ ಮತ್ತೊಂದ್ಸಲ ಹೇಳ್ತೇನೆ, ಈ ರೀತಿಯಾಗಿ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇಲ್ಲ. ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಸುಲಭ ಮಾಡಲಿಕ್ಕೆ ನಾವು ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಕೊಟ್ಟಿದ್ದೇವೆ. ಏನಿದೆ ಟೇಬಲ್? ಸಿಂಪಲ್. ಆಧಾರಗಳು ಇಲ್ಲಿ ಬರುತ್ತೆ. UPSC ಒಂದ್ ಕಡೆ ಇದೆ, KPSC ಇಲ್ಲಿ, ಕೇಂದ್ರ ಲೋಕಸೇವಾ ಆಯೋಗ ಇಲ್ಲಿ ಬರುತ್ತೆ, ರಾಜ್ಯ ಲೋಕಸೇವಾ ಆಯೋಗ ಇಲ್ಲಿ ಬರುತ್ತೆ. ಹಾಗಾದ್ರೆ ಯಾವುದರ ಆಧಾರದಲ್ಲಿ ನಾವು ಡಿಫರೆನ್ಸ್ ಅನ್ನ ಹುಡುಕ್ತಾ ಇದ್ದೇವೆ? ಮೊದಲನೇದು ಫುಲ್ ಫಾರ್ಮ್ ಅಥವಾ ಪೂರ್ಣ ರೂಪ. UPSCಯ ಫುಲ್ ಫಾರ್ಮ್ ಏನಾಗಿದೆ? ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕೇಂದ್ರ ಲೋಕಸೇವಾ ಆಯೋಗ ಆಗಿದೆ. ಯೂನಿಯನ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯೂನಿಯನ್ ಅಂದ್ಕೊಳ್ಳಿ ಏನ್ ಬರ್ಬೇಕು? ಸೆಂಟರ್. ಅದು ನಿಮ್ಮ ಮನಸ್ಸಿಗೆ ನೆನಪಿಗೆ ಬರಬೇಕು. ಅದೇ KPSC, ಕೆ ಅಂದ್ರೆ ಏನು? ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಸ್ಟೇಟ್ ಲೆವೆಲ್ ಇಂದು. ಸೊ ಕರ್ನಾಟಕ ಲೋಕಸೇವಾ ಆಯೋಗ ಇದು ನಮ್ಮ UPSC ಅಥವಾ KPSCಯ ಅಂಡರ್ನಲ್ಲಿ ಬರುತ್ತೆ. ಕಂಪೋಸಿಷನ್ ಅಥವಾ ಸಂಯೋಜನೆ ಹೇಗೆ ಇದು ಆಗಿದೆ? ಇದು ಸಿಂಪಲ್. UPSCಯಲ್ಲಿ 1 ಚೇರ್ಮನ್ ಮತ್ತೆ 10 ಮೆಂಬರ್ಸ್ ಇರ್ತಾರೆ. ಒಬ್ಬರು ಅಧ್ಯಕ್ಷರು
ಮತ್ತು 10 ಜನ ಸದಸ್ಯರಿರ್ತಾರೆ. UPSCಯಲ್ಲಿ. KPSCಯಲ್ಲಿ ಸೇಮ್ ಇರುತ್ತೆ, 1 ಚೇರ್ಮನ್ ಬಟ್ 11 ಮೆಂಬರ್ಸ್ ಇರ್ತಾರೆ. ಸೊ UPSCಯಲ್ಲಿ 10 ಮೆಂಬರ್ಸು, ಅದೇ KPSCಯಲ್ಲಿ 11 ಮೆಂಬರ್ಸು ಬರ್ತಾರೆ. ಅಪಾಯಿಂಟ್ಮೆಂಟ್ ಸಿಂಪಲ್ ಇದೆ. ಹೇಗೆ ಸಿಂಪಲ್ ಇದೆ? ಯೂನಿಯನ್ ಅಂದ್ರೆ ಏನಾಗುತ್ತೆ? ಕೇಂದ್ರದ ಮಟ್ಟದಲ್ಲಿ. ಸೊ ಕೇಂದ್ರದ ಮಟ್ಟದಲ್ಲಿ ಯಾರು ಹೆಡ್ ಆಗಿರ್ತಾರೆ? ಪ್ರೆಸಿಡೆಂಟ್. ಎಸ್, ರಾಷ್ಟ್ರಾಧ್ಯಕ್ಷರು ಹೆಡ್ ಆಗಿರ್ತಾರೆ. ಅದೇ ಸ್ಟೇಟ್ ಲೆವೆಲ್ ನಲ್ಲಿ ಯಾರು ಹೆಡ್ ಆಗಿರ್ತಾರೆ? ಗವರ್ನರ್, ರಾಜ್ಯದ ಗವರ್ನರ್. ಎಸ್. ಸೊ ಗವರ್ನರ್ ಈ KPSCಯ ನೇಮಕಾತಿ ಅಥವಾ ಅಪಾಯಿಂಟ್ಮೆಂಟ್ಸ್ ಗಳನ್ನ ಮಾಡ್ತಾರೆ. ಸೊ ಈ ಫುಲ್ ಫಾರ್ಮ್ ಅನ್ನ ತಿಳ್ಕೊಂಡ್ರೆ ನೀವು ಕೆಳಗಿನ ಪಾಯಿಂಟ್ಸ್ ಗಳನ್ನು ಸಹ ಈಸಿಲಿ ಆಗಿ ತಿಳ್ಕೊಳ್ಬಹುದು. ಹೆಡ್ ಕ್ವಾರ್ಟರ್ಸ್, ಕೇಂದ್ರ, ನಮ್ಮ ಕೇಂದ್ರದ ರಾಜಧಾನಿ ಯಾವುದು? ನ್ಯೂ ಡೆಲ್ಲಿ ಅಥವಾ ನವದೆಹಲಿ. KPSC ಕರ್ನಾಟಕ, ಕರ್ನಾಟಕದ ರಾಜಧಾನಿ ಯಾವುದು? ಬೆಂಗಳೂರು. ಸೊ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಬೆಂಗಳೂರು. ಸಿಂಪಲ್ ತಾನೆ. ಸೆಕ್ರೆಟರಿ ಅಥವಾ ಕಾರ್ಯದರ್ಶಿಗಳು ಎರಡೂ ಕಡೆ ಇರ್ತಾರೆ. UPSCಗೂ ಸಹ ಒಬ್ರು ಸೆಕ್ರೆಟರಿ ಇರ್ತಾರೆ, ಹಾಗೆ KPSCಗೂ ಸಹ ಒಬ್ಬ ಸೆಕ್ರೆಟರಿ ಇರ್ತಾರೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೋತೇನೆ. ವೆರಿ ಇಂಪಾರ್ಟೆಂಟ್ ಅಂದ್ರೆ ಯೂನಿಯನ್ ಮತ್ತೆ ಕರ್ನಾಟಕ, ಈ ಎರಡು ಕೀವರ್ಡ್ಸ್ಗಳು. ಇದರ ಆಧಾರದ ಮೇಲೆ ನೀವು ಬಹಳಷ್ಟು ಪಾಯಿಂಟ್ಸ್ ಗಳನ್ನ ನೆನಪಲ್ಲಿ ಇಟ್ಕೊಳ್ಬಹುದಾಗಿದೆ. ಹಾಗಾದರೆ ನೆಕ್ಸ್ಟ್ ಇರುವಂತಹದ್ದು ಟರ್ಮ್ ಆಫ್ ಆಫೀಸ್ ಅಥವಾ ಅಧಿಕಾರಾವಧಿ. ಸೊ UPSCಯಲ್ಲಿ 6 years ಆರ್ ಅಂಟಿಲ್ 65 years ಆಫ್ ಏಜ್. ಸೊ ಇದು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗಬಹುದು. ಸಿಂಪಲ್ ಆಗಿ ಹೇಳ್ತೇನೆ. 65 years ಆಫ್ ಏಜ್ ಅಂದ್ರೆ ಇದು ರಿಟೈರ್ಮೆಂಟ್ ಏಜ್. ಇದು ಅರ್ಥ ಆಯ್ತು ತಾನೆ? ಅದೇ 6 years ಅಂತ ಇದ್ದಾರೆ, ಹಾಗಂದ್ರೆ ಏನು ಸರ್? 6 years ಅಂದ್ರೆ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಜಾಯ್ನ್ ಆಗಿರ್ತಾರೆ 60 years. ಓಕೆ, 60 years ಜಾಯ್ನ್ ಆದ್ಮೇಲೆ ಅವರು 65 yearsಗೆ ರಿಟೈರ್ ಆಗಬೇಕು. ಆದ್ರೆ ಎಷ್ಟು ಇಯರ್ಸ್ ಆಗ್ತಾ ಇದೆ? 5 years ಆಗ್ತಾ ಇದೆ. ಕರೆಕ್ಟ್. ಸೊ ಅವರು 65 yearsಗೆ ರಿಟೈರ್ಡ್ ಆಗಬೇಕು. ಆದರೆ ಅದೇ ಯಾವುದೇ ವ್ಯಕ್ತಿ ಇದಕ್ಕಿಂತ ಮೊದಲು ಜಾಯ್ನ್ ಆಗಿದ್ರೆ 6 years ಸರ್ವಿಸ್ ಅನ್ನ ಮಾಡಿಯೂ ಸಹ ಆಗ್ಬಹುದು. ಇದೇ ಸೇಮ್ ಆಗಿ KPSCಗೂ ಸಹ ಅಪ್ಲೈ ಆಗುತ್ತೆ. 6 years ಆರ್ ಅಂಟಿಲ್ 62 years ಆಫ್ ಏಜ್. 6 ವರ್ಷಗಳ ಅವಧಿಗೆ ಅಥವಾ 62 ವರ್ಷಗಳ ವಯೋಮಾನ. ಸೇಮ್ ಯಾವ ಕಾನ್ಸೆಪ್ಟ್ ಅನ್ನು ಇಲ್ಲಿ ಹೇಳಿದ್ದೇನೋ ಅದೇ ಇಲ್ಲೂ ಸಹ ಬರ್ತಾ ಇದೆ. ರೀಜನಲ್ ಆಫೀಸರ್ಸ್, ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಯಾವುದೇ ಪ್ರಾದೇಶಿಕ ಕಚೇರಿಗಳನ್ನ UPSCಗೆ ಸ್ಪೆಸಿಫೈ ಮಾಡಿಲ್ಲ. ಆದರೆ ಅದೇ KPSCಗೆ ಬರೋದಾದರೆ ಮೈಸೂರು ಇರಬಹುದು, ಬೆಳಗಾವಿ ಇರಬಹುದು, ಕಲಬುರ್ಗಿ ಇರಬಹುದು, ಶಿವಮೊಗ್ಗ ಇರಬಹುದು. ಇಲ್ಲೆಲ್ಲ ನಾವು ಪ್ರಾದೇಶಿಕ ಕಚೇರಿಗಳನ್ನ ಕಾಣಬಹುದಾಗಿದೆ. ಸೊ ನೆಕ್ಸ್ಟ್ ಇರುವಂತಹದ್ದು ಎಕ್ಸಾಮಿನೇಷನ್ಸ್ ಕಂಡಕ್ಟೆಡ್ ಅಥವಾ ನಡೆಸುವಂತಹ ಪರೀಕ್ಷೆಗಳು. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿಯ ಪರೀಕ್ಷೆಗಳನ್ನ ಅವರು ನಡೆಸ್ತಾರೆ? UPSC ಅವರು ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ಸ್ಗಳನ್ನ, ನಾಗರಿಕ ಪರೀಕ್ಷೆಗಳನ್ನ, ಸೇವೆಗಳ, ಇದರಲ್ಲಿ IAS ಇರಬಹುದು, IPS ಇರಬಹುದು. ಇವೆಲ್ಲವೂ ಯಾವುದರ ಅಂಡರ್ನಲ್ಲಿ ಬರುತ್ತೆ? UPSC ಅಂಡರ್ನಲ್ಲಿ ಬರುತ್ತೆ. ಡಿಫ್ರೆಂಟ್ ಇಂಜಿನಿಯರಿಂಗ್ ಸರ್ವಿಸಸ್. ಸೊ UPSC ಅಂದ ಕೂಡಲೇ ಕೇವಲ IAS IPSಗೆ ಮಾತ್ರ ಸೀಮಿತವಾಗಿಲ್ಲ. ಅದರ ಜೊತೆಗೆ ಇಂಜಿನಿಯರಿಂಗ್ ಸರ್ವಿಸಸ್ ಇರಬಹುದು, ಮೆಡಿಕಲ್ ಸರ್ವಿಸಸ್ ಇರಬಹುದು, ಡಿಫೆನ್ಸ್ ಸರ್ವಿಸಸ್ ಇರಬಹುದು. ಎಲ್ಲವೂ ಇಲ್ಲಿ ಈ ಕ್ಷೇತ್ರದಲ್ಲೂ ಸಹ ಅದು ಎಕ್ಸಾಮಿನೇಷನ್ಸ್ಗಳನ್ನ ನಡೆಸುತ್ತೆ. ನಾಗರಿಕ ಸೇವೆ, ತಾಂತ್ರಿಕ ಸೇವೆ, ವೈದ್ಯಕೀಯ ಸೇವೆ ಮತ್ತು ರಕ್ಷಣಾ ಸೇವೆಗಳಲ್ಲೂ ಇದು ಎಕ್ಸಾಮ್ಸ್ಗಳನ್ನ ನಡೆಸುತ್ತೆ. ಇನ್ನು KPSCಗೆ ಬರೋದಾದರೆ ಆಲ್ರೆಡಿ ಹೇಳಿರುವ ಹಾಗೆ KPSC ಅಂದರೆ ಸ್ಟೇಟ್ ಲೆವೆಲ್. ಸ್ಟೇಟ್ ಲೆವೆಲ್ ನಡೆಸುವಂತಹ ಎಕ್ಸಾಮ್. ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರಬಹುದು, KPSC ಎಕ್ಸಾಮ್ ಕೇಳಿರ್ತೀರಾ. ಪರ್ಸನಾಲಿಟಿ ಟೆಸ್ಟ್ಗಳನ್ನ ನಡೆಸುತ್ತೆ, ವ್ಯಕ್ತಿತ್ವ ಪರೀಕ್ಷೆ. ಹಾಗೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ಗಳನ್ನು ಸಹ ಇದು ನಡೆಸುತ್ತೆ. ಇವೆಲ್ಲವೂ KPSCಯ ಅಂಡರ್ನಲ್ಲಿ ಬರುತ್ತೆ. ರಾಜ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿರಬಹುದು, ವ್ಯಕ್ತಿತ್ವ ಪರೀಕ್ಷೆ ಇರಬಹುದು, ಇಲಾಖಾ ಪರೀಕ್ಷೆಗಳಿರಬಹುದು. ಇವೆಲ್ಲವೂ KPSCಯ ಅಂಡರ್ನಲ್ಲಿ ಬರುತ್ತೆ. ಓಕೆ, ಹಾಗಾದರೆ ಇವುಗಳ ಫಂಕ್ಷನ್ಸ್ ಅಥವಾ ಕಾರ್ಯಗಳು ಏನು? ಫುಲ್ ಫಾರ್ಮ್ ಅನ್ನ ತಿಳ್ಕೊಂಡ್ವಿ. ಫುಲ್ ಫಾರ್ಮ್ ನ ತಿಳ್ಕೊಂಡ್ ಆದ್ಮೇಲೆ ಯಾವ ಯಾವ ಎಕ್ಸಾಮ್ಸ್ಗಳು ಕಂಡಕ್ಟ್ ಮಾಡ್ತವೆ ಅಂತ ತಿಳ್ಕೊಂಡ್ವಿ. ಈಗ ಅವುಗಳ ಮುಖ್ಯ ಕಾರ್ಯಗಳೇನು? ಸೊ ಒಂದು ಮುಖ್ಯ ಕಾರ್ಯ ಅಂತೂ ಎಕ್ಸಾಮ್ಸ್ಗಳನ್ನ ನಡೆಸೋದು. ಅದೇ ಕಂಡಕ್ಟ್ಸ್ ಎಕ್ಸಾಮ್ಸ್. ಯಾರಿಗೆ? ಫಾರ್ ಗ್ರೂಪ್ A ಅಂಡ್ ಗ್ರೂಪ್ B ಪೋಸ್ಟ್ ಆಫ್ ಯೂನಿಯನ್ ಗವರ್ಮೆಂಟ್. ಕೇಂದ್ರದಲ್ಲಿ ಇರುವಂತಹ A ಮತ್ತು B. ಹಾಗಂದ್ರೆ ಏನು?
ಗೆಜೆಟೆಡ್ ಮತ್ತು ನಾನ್ ಗೆಜೆಟೆಡ್ ಅಂತ ಏನು KPSC ಇದೆಯೋ ಇಲ್ಲಿ ನೀವು ಕಾಣಬಹುದಾಗಿದೆ. ಸೇಮ್ ಗೆಜೆಟೆಡ್ ಆಫೀಸರ್ಸ್ ಮತ್ತು ನಾನ್ ಗೆಜೆಟೆಡ್ ಆಫೀಸರ್ಸ್ ಅದೇ A ಮತ್ತು B ಪೋಸ್ಟ್ಗಳಾಗಿವೆ. ಗೆಜೆಟೆಡ್ ಅಂದರೆ ಯಾವ ಅಧಿಕಾರಿಯ ಸಿಗ್ನೇಚರ್ ಅದರ ಆಧಾರದ ಮೇಲೆ ಜಾಸ್ತಿ ವ್ಯಾಲ್ಯೂ ಇರುತ್ತೋ ಅವರೆಲ್ಲರೂ ಗೆಜೆಟೆಡ್ ಆಫೀಸರ್ಸ್ ಅಂಡರ್ನಲ್ಲಿ ಬರ್ತಾರೆ. ಪತ್ರಾಂಕಿತ ಮತ್ತು ಅಪತ್ರಾಂಕಿತ ಅಧಿಕಾರಿಗಳು ಅಂತ ಕನ್ನಡದಲ್ಲಿ ಕರೆಯಲಾಗುತ್ತೆ. ರಿಕ್ರೂಟ್ಸ್ ಗೆಜೆಟೆಡ್ ಅಂಡ್ ನಾನ್ ಗೆಜೆಟೆಡ್ ಆಫೀಸರ್ಸ್. ಓಕೆ, ಅಲ್ಲಿ UPSC ಅಲ್ಲಿ ಏನ್ ಬರುತ್ತೆ? A ಮತ್ತೆ B ಬರುತ್ತೆ. KPSC ಅಲ್ಲಿ ಏನ್ ಬರುತ್ತೆ? ಗೆಜೆಟೆಡ್ ಮತ್ತು ನಾನ್ ಗೆಜೆಟೆಡ್ ಬರುತ್ತೆ. ಪತ್ರಾಂಕಿತ ಮತ್ತು ಅಪತ್ರಾಂಕಿತ ಅಧಿಕಾರಿಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ವ್ಯಕ್ತಿತ್ವ ಪರೀಕ್ಷೆಯ ಮೂಲಕ ನೇಮಕ ಮಾಡೋದು. ಹಾಗೆ ಕಂಡಕ್ಟ್ ಟೆಸ್ಟ್ ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್. ಸೊ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದ್ರೆ ಏನು? ಯೋಚನೆ ಮಾಡಿ. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದ್ರೆ ಏನು? ಏನಂತ ಹೇಳಿದ್ದೆ? ಪ್ರತ್ಯಕ್ಷ, ಡೈರೆಕ್ಟ್ ಆಗಿ ಆಗುತ್ತೆ. ಎಕ್ಸಾಮಿನೇಷನ್ ನೆನಪಿಗೆ ಬರ್ತಾ ಇದೆ ತಾನೆ? ಎಸ್. ಸೊ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ಸ್ ನ ಮುಖಾಂತರ ಇದು ನಡೆಸುತ್ತೆ. advises the government on any matter on the president's instruction. ವೆರಿ ಇಂಪಾರ್ಟೆಂಟ್. ಫಂಕ್ಷನ್ಸ್ ಅಲ್ಲಿ ಕಂಡಕ್ಟ್ಸ್ ಎಕ್ಸಾಮ್ ಒಂದು ಪಾಯಿಂಟ್ ಆಯ್ತು. ಹಾಗೆ ಮತ್ತೊಂದು ಪಾಯಿಂಟ್ ಅಂದ್ರೆ ಏನು? ಅಡ್ವೈಸ್ ಮಾಡೋದು. ಯಾರಿಗೆ ಅಡ್ವೈಸ್ ಮಾಡೋದು? ಗೌರ್ಮೆಂಟ್ಗೆ ಅಡ್ವೈಸ್ ಮಾಡೋದು. ಯಾವುದರ ಆಧಾರದ ಮೇಲೆ ಅಡ್ವೈಸ್ ಮಾಡೋದು? ಪ್ರೆಸಿಡೆಂಟಿನ ಇನ್ಸ್ಟ್ರಕ್ಷನ್ನ ಆಧಾರದ ಮೇಲೆ ಅಡ್ವೈಸ್ ಮಾಡೋದು ಗೌರ್ಮೆಂಟಿಗೆ. ಸೊ ರಾಷ್ಟ್ರಾಧ್ಯಕ್ಷರ ಸೂಚನೆಯ ಮೇರೆಗೆ ಯಾವುದೇ ವಿಷಯಗಳಿಗೆ ಸರ್ಕಾರಕ್ಕೆ ಸಲಹೆಯನ್ನ ಕೊಡೋದು. ಅದೇ KPSC ಅಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡುತ್ತೆ. ಪರ್ಸನಾಲಿಟಿ ಟೆಸ್ಟ್ಗಳಿರ್ಬೋದು, ವ್ಯಕ್ತಿತ್ವ ಪರೀಕ್ಷೆ ಇರಬಹುದು. ಹಾಗೆಯೇ ಕೋಆರ್ಡಿನೇಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿತ್ UPSC. ವೆರಿ ಇಂಪಾರ್ಟೆಂಟ್. ಕ್ಲಾಶ್ ಆಗಬಾರ್ದು ಡೇಟ್ಸ್ UPSC ಮತ್ತೆ KPSC. ಯಾಕಂದ್ರೆ ಬೇರೆ ಬೇರೆ ಪರ್ಪಸ್ಗಾಗಿ ನಡೆಸ್ತಿರ್ಬಹುದು. ಆದರೆ ಯಾವ ವಿದ್ಯಾರ್ಥಿ ಪ್ರಿಪೇರ್ ಆಗ್ತಾ ಇದ್ದಾನೋ ಅವನಿಗೆ ಮೋಸ ಆಗ್ಬಾರ್ದು ಅಂದ್ರೆ ಏನು? ಸೊ ಡೇಟ್ಸ್ಗಳು ಕ್ಲಾಶ್ ಆಗಬಾರ್ದು. ಅದನ್ನ ಸರಿಯಾಗಿ ನೋಡ್ಕೊಳ್ಳೋದಂಥದ್ದು ಯಾವುದು? KPSC ಅಂಡರ್ನಲ್ಲಿ ಬರುತ್ತೆ. ಕೇಂದ್ರ ಲೋಕಸೇವಾ ಆಯೋಗದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಮನ್ವಯ ಕಾರ್ಯ. ಕಂಡಕ್ಟ್ಸ್ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಟ್ವೈಸ್ ಅ ಇಯರ್. ಸೊ ಸರ್ಕಾರಿ ನೌಕರರಿಗೆ ವರ್ಷಕ್ಕೆ 2 ಬಾರಿ ಇಲಾಖಾ ಪರೀಕ್ಷೆಗಳನ್ನು ಸಹ ನಡೆಸುತ್ತೆ. ಯಾರು ಆಲ್ರೆಡಿ ಸಿಲೆಕ್ಟ್ ಆಗಿದ್ದಾರೋ ಅವರು ಇಂಟರ್ನಲ್ಲಿ ಪ್ರಮೋಷನ್ ಆಗಬೇಕು, ಮುಂದೆ ಹೋಗ್ಬೇಕು, ಬಡ್ತಿ ಆಗಬೇಕು ಅಂದ್ರೆ ಇಂತಹ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ಗಳನ್ನು ಸಹ KPSC ನಡೆಸುತ್ತೆ. ಸೊ ಏನ್ ಮಾಡಿದ್ವಿ? UPSC ಮತ್ತು KPSC ಫುಲ್ ಫಾರ್ಮ್ ಆಯ್ತು. ಅದರ ನಂತರ ಏನ್ ಡಿಸ್ಕಸ್ ಮಾಡಿದ್ವಿ? ಯೋಚನೆ ಮಾಡಿ. ಯೋಚನೆ ಮಾಡ್ತಾ ಇದ್ದೀರಾ ತಾನೆ? ನನ್ನ ಜೊತೆ ನೀವು ಸಹ ರೀಕಾಲ್ ಅನ್ನ ಮಾಡೋದನ್ನ ಮರಿಬೇಡಿ. ಓಕೆ, ಇಲ್ಲಿಯ ತನಕ ನಾವು ಡಿಫರೆನ್ಸಸ್ ಅನ್ನ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಇರುವಂತಹದ್ದೇನು? ಸಿಮಿಲ್ಯಾರಿಟೀಸ್ ಅಥವಾ ಸಾಮ್ಯತೆಗಳು. ಏನು ಸಿಮಿಲ್ಯಾರಿಟೀಸ್ಗಳಿವೆ? ಮೊದಲನೇದು, ಫಂಕ್ಷನ್ಸ್ ಇಂಡಿಪೆಂಡೆಂಟ್ಲಿ ವಿದೌಟ್ ಇಂಟರ್ಫರೆನ್ಸ್ ಫ್ರಮ್ ದ ಲೆಜಿಸ್ಲೇಚರ್ ಅಂಡ್ ಎಕ್ಸಿಕ್ಯೂಟಿವ್. ಯಾಕೆ ಇದು ಇಂಡಿಪೆಂಡೆಂಟ್ಲಿ ಫಂಕ್ಷನ್ ಆಗಬೇಕು? ಯೋಚನೆ ಮಾಡಿ. ಏನಾದರೂ ಇಂಟರ್ಫರೆನ್ಸ್ ಇದ್ರೆ ಲೆಜಿಸ್ಲೇಚರ್ ಅಥವಾ ಎಕ್ಸಿಕ್ಯೂಟಿವ್ ಬಂದಂತಹ ಆಫೀಸರ್ಸ್ ಏನಾಗ್ತಾನೆ? ಆತ ಅಷ್ಟೊಂದು ಎಫಿಷಿಯಂಟ್ ಆಗಿ ವರ್ಕ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಆತನು ಈ ಲೆಜಿಸ್ಲೇಚರ್ ಮತ್ತು ಎಕ್ಸಿಕ್ಯೂಟಿವ್ ನಿಂದ ಡಿಪೆಂಡೆಂಟ್ ಆಗಿ ಬಂದಿರುವಂತಹದ್ದು. ಹೀಗಾಗಿ ಇದು ಇಂಡಿಪೆಂಡೆಂಟ್ಲಿ ಫಂಕ್ಷನ್ ಮಾಡುತ್ತೆ ವಿದೌಟ್ ಇಂಟರ್ಫರೆನ್ಸ್ ಫ್ರಮ್ ದ ಲೆಜಿಸ್ಲೇಚರ್ ಅಂಡ್ ಎಕ್ಸಿಕ್ಯೂಟಿವ್. ಶಾಸಕಾಂಗ ಮತ್ತು ಕಾರ್ಯಾಂಗದ ಹಸ್ತಕ್ಷೇಪವಿಲ್ಲದೆ ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ. ಹ್ಯಾವ್ ಅ ಸೆಕ್ರೆಟರಿ. ಸೊ ಆಲ್ರೆಡಿ ಡಿಸ್ಕಸ್ ಮಾಡಿರುವಂತಹದ್ದೇ, ಎರಡೂ ಕಡೆ ಸೆಕ್ರೆಟರಿ ಇರ್ತಾರೆ. ಯಾಕೆ ಇರ್ತಾರೆ ಆ ಸೆಕ್ರೆಟರಿ ಅವರು? ಟು ಮ್ಯಾನೇಜ್ ಅಡ್ಮಿನಿಸ್ಟ್ರೇಟಿವ್ ಅಫೇರ್ಸ್. ಡೇ ಟು ಡೇ ಇನ್ ಆಕ್ಟಿವಿಟೀಸ್ಗಳಾಗಿರುತ್ತೋ ಅವುಗಳನ್ನ ಮ್ಯಾನೇಜ್ ಮಾಡಲಿಕ್ಕೆ ಒಬ್ಬ ಸೆಕ್ರೆಟರಿ ಇರ್ತಾರೆ. ದೈನಂದಿನ ಆಡಳಿತಾತ್ಮಕ ಕಾರ್ಯಗಳ ನಿರ್ವಹಣೆಯ ಉಸ್ತುವಾರಿಯಾಗಿ ಈ ಕಾರ್ಯದರ್ಶಿ ಇರ್ತಾರೆ. ಸೊ ಸೆಕ್ರೆಟರಿ ಕೀವರ್ಡ್ ಆಗುತ್ತೆ. ಅಡ್ವೈಸರ್ಸ್ ಗೌರ್ಮೆಂಟ್ ಆನ್ ಡಿಸಿಪ್ಲಿನರಿ ಆಕ್ಷನ್ಸ್ ಅಂಡ್ ಪ್ರಮೋಷನ್ಸ್. ಸೊ ಪ್ರಮೋಷನ್ಸ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಹೇಗೆ ಡಿಸ್ಕಸ್ ಮಾಡಿದ್ದೇವೆ? ಯೋಚನೆ ಮಾಡಿ. ಇಲಾಖಾ ಪರೀಕ್ಷೆ, ಎಸ್. ಸೊ ಪ್ರಮೋಷನ್ ಅನ್ನ ಡಿಸ್ಕಸ್ ಮಾಡಿದ್ದೇವೆ. ಡಿಸಿಪ್ಲಿನರಿ ಆಕ್ಷನ್ಸ್ ಯಾರನ್ನ ಅಪಾಯಿಂಟ್ ಮಾಡುತ್ತೋ ಅಂತಹ ಅಪಾಯಿಂಟ್ ಮಾಡಿದಂತಹ ಆಫೀಸರ್ಸ್ಗಳಲ್ಲಿ ಏನಾದರೂ
ಕರಪ್ಟ್ನೆಸ್ ಅಥವಾ ಅವ್ರು ಎಫಿಷಿಯಂಟ್ ಇಲ್ಲ ಅಂತ ಗೊತ್ತಾದ್ರೆ ಅವರ ಮೇಲೆ ಅವರು ಡಿಸಿಪ್ಲಿನರಿ ಆಕ್ಷನ್ ಅನ್ನು ಸಹ ತೆಗೆದುಕೊಳ್ಬಹುದು. ಸೊ ಶಿಸ್ತು ಮತ್ತು ಪೂರ್ವಾನ್ವಯ ಬಡ್ತಿ ಪ್ರಕರಣಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆಯನ್ನ ಕೊಡೋದು. ಅಡ್ವೈಸ್ ಅನ್ನೋದು ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ. ಸಲಹೆ, ಕಂಡಕ್ಟ್ ಮತ್ತೆ ಅಡ್ವೈಸ್. ಏಮ್ ಟು ಎನ್ಶೋರ್ ಮೆರಿಟ್ ಬೇಸ್ಡ್ ರಿಕ್ರೂಟ್ಮೆಂಟ್. ಸೊ ನಾವು ಕಾರ್ನರ್ ಸ್ಟೋನ್ ಅಂತ ಯಾವಾಗ ಡಿಸ್ಕಸ್ ಮಾಡಿದ್ವೋ ಆ ಕಾರ್ನರ್ ಸ್ಟೋನ್ ಅಲ್ಲಿ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಾಗಿತ್ತು, ಆ ಅಧಿಕಾರಿಗಳು ಎಫಿಷಿಯಂಟ್ ಆಗಿರ್ಬೇಕು. ಯಾವುದೇ ಅಧಿಕಾರಿ ಎಫಿಷಿಯಂಟ್ ಆಗಿರ್ಬೇಕಂದ್ರೆ ಏನು, ಮೆರಿಟ್ ಬೇಸ್ಡ್ ಆಗಿ ಬರಬೇಕು. ಯಾವುದೇ ಒಂದು ಜಾತಿಯ ಅಥವಾ ಯಾವುದೇ ಒಂದು ಈ ಇಂಟರ್ನಲ್ ಲೆಜಿಸ್ಲೇಚರ್ ಮತ್ತು ಎಕ್ಸಿಕ್ಯೂಟಿವ್ನ ಪುಷ್ನಿಂದ ಬರಬಾರ್ದು. ಕರೆಕ್ಟ್ ತಾನೆ? ಆತ ಮೆರಿಟ್ನ ಆಧಾರದ ಮೇಲೆ ಬರಬೇಕು. ಅಂಡ್ ಎಫಿಷಿಯಂಟ್ ಫಂಕ್ಷನಿಂಗ್ ಆಫ್ ಗವರ್ನಮೆಂಟ್ ಸರ್ವಿಸಸ್. ಅರ್ಹತೆ ಆಧಾರಿತ ನೇಮಕಾತಿ ಮತ್ತು ಸರ್ಕಾರಿ ಸೇವೆಗಳ ದಕ್ಷ ಕಾರ್ಯನಿರ್ವಹಣೆಯನ್ನ ಖಚಿತಪಡಿಸಿಕೊಳ್ಳುವ ಗುರಿಯನ್ನ ಹೊಂದಿದೆ. ಸೊ ಸಾಮ್ಯತೆಗಳಲ್ಲಿ ಇಂಡಿಪೆಂಡೆಂಟ್ಲಿ ಕೀವರ್ಡ್ ಆಗುತ್ತೆ, ಸೆಕೆಂಡ್ ಸೆಕ್ರೆಟರಿ ಕೀವರ್ಡ್ ಆಗುತ್ತೆ, ಥರ್ಡ್ ಅಡ್ವೈಸ್ ಮಾಡೋದು ಕೀವರ್ಡ್ ಆಗುತ್ತೆ, ಮೆರಿಟ್ ಬೇಸ್ಡ್ ರಿಕ್ರೂಟ್ಮೆಂಟ್. ಈ 4 ಕೀವರ್ಡ್ಸ್ಗಳನ್ನ ನೀವು ನೆನಪಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ಈ ಎಲ್ಲಾ ಪಾಯಿಂಟ್ಸ್ಗಳನ್ನ ನೆನಪಲ್ಲಿ ಇಟ್ಕೊಳ್ಬಹುದು. ಸೊ ಈ ಸ್ಲೈಡಿಗೆ ನಮ್ಮ ಫಂಡ ಏನು, ಕೀವರ್ಡ್ಸ್. ಓಕೆ, ಇಲ್ಲಿಯ ತನಕ ನಾವು UPSC ಇರ್ಬಹುದು, KPSC ಇರ್ಬಹುದು, ಆ ಡಿಸ್ಕಸ್ ಮಾಡಬೇಕಾದ್ರೆ ಒಂದು ಪಾಯಿಂಟ್ ಹೈಲೈಟ್ ಆಗಿ ಬಂತು, ಕಂಡಕ್ಟ್ಸ್ ಎಕ್ಸಾಮ್. ಅದರಲ್ಲಿ ಸಿವಿಲ್ ಸರ್ವಿಸಸ್ ಒಂದು ಬಂತು. ಅದನ್ನ ವೆರಿ ಇಂಪಾರ್ಟೆಂಟ್ ಅಂತ ಕರಿತೇವೆ. ಅದರ ಜೊತೆಗೆ ಅದು ಇಂಜಿನಿಯರಿಂಗ್ ಸರ್ವಿಸಸ್ ಇರಬಹುದು, ಮೆಡಿಕಲ್ ಸರ್ವಿಸಸ್ ಇರಬಹುದು, ಡಿಫೆನ್ಸ್ ಸರ್ವಿಸಸ್ ಇರಬಹುದು, ಬೇರೆ ಬೇರೆ ಸೆಕ್ಟರ್ಗಳಲ್ಲೂ ಎಕ್ಸಾಮ್ಸ್ಗಳನ್ನ ನಡೆಸಬಹುದು. ಆದರೆ ಈ ಸಿವಿಲ್ ಸರ್ವಿಸಸ್ ಆರ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈ ಸಿವಿಲ್ ಸರ್ವಿಸ್ ಪರ್ಸನ್ಸ್ಗಳು ಗೌರ್ಮೆಂಟ್ ಜೊತೆ ಬಹಳಷ್ಟು ಕನೆಕ್ಟೆಡ್ ಇರ್ತಾರೆ. ನಾಗರಿಕ ಸೇವೆ, ಅವುಗಳಲ್ಲಿ ಕೆಲವೊಂದು ಇಂಪಾರ್ಟೆನ್ಸ್ಗಳನ್ನ ಕೊಡಲಾಗಿದೆ. ಯಾವುದು? IAS ಕೇಳೇ ಇರ್ತೀರಾ ನೀವು. ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಭಾರತೀಯ ಆಡಳಿತ ಸೇವೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇಲ್ಲೇನ್ ಹೇಳ್ತಾ ಇದ್ದಾರೆ, ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನ ಒಂದು ಇಂಟಿಗ್ರಲ್ ಪಾರ್ಟ್ ಅಂದ್ರೆ IAS ಆಫೀಸರ್ಸ್ಗಳು ಆಗ್ತಾರೆ. IPS ಹೆಸರಲ್ಲೇ ಇದೆ, ಪೊಲೀಸ್. ಕರೆಕ್ಟ್. ಸೊ ಪೊಲೀಸರು ಯಾವುದೇ ಲಾ ಇರಬಹುದು, ಏನಾದರೂ ಬಂದ್ರೆ ಅದರ ಎನ್ಫೋರ್ಸ್ಮೆಂಟ್ ಅಲ್ಲಿ ಇರಬಹುದು. ಸೊ ಆ ಪಾಲಿಸೀಸ್ಗಳು ಕರೆಕ್ಟ್ ಆಗಿ ಎನ್ಫೋರ್ಸ್ ಆಗಿದೆಯೋ ಇಲ್ವೋ ಅಂತ ನೋಡ್ಕೊಳ್ತಾರೆ. ಅವರೆಲ್ಲರೂ ಪೊಲೀಸ್ನ ಅಂಡರ್ನಲ್ಲಿ ಬರ್ತಾರೆ. IFOS. ಸೊ ಇಲ್ಲಿಯ ತನಕ ಯಾವಾಗ ಸಿವಿಲ್ ಸರ್ವಿಸಸ್ ಅಂತ ಹೇಳ್ತಾ ಇದ್ವೋ ನಮ್ಮ ಡೆಫಿನೇಷನ್ ಇಲ್ಲಿಗೆ ಮಾತ್ರ ಸೀಮಿತ ಆಗ್ತಾ ಇತ್ತು. ಬಟ್ ಇಟ್ಸ್ ವೆರಿ ವಾಸ್ಟ್. ನೋಡೋದಾದ್ರೆ IFOS ಫಾರೆಸ್ಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಫಾರೆಸ್ಟ್ಗಳಲ್ಲಿ? ನೀವೇ ಯೋಚನೆ ಮಾಡಿ. ಫಾರೆಸ್ಟ್ಗಳು ಯಾವುದೇ ದೇಶದ ಒಂದು ನ್ಯಾಚುರಲ್ ರಿಸೋರ್ಸ್ ನ ಒಂದು ಇಂಟಿಗ್ರಲ್ ಪಾರ್ಟ್ ಆಗಿರುತ್ತೆ. ಹೀಗಾಗಿ ಅವುಗಳ ರಕ್ಷಣೆ ಇರಬಹುದು, ಅವುಗಳ ಮೇಲ್ವಿಚಾರಣೆ ಇರಬಹುದು, ಅವೆಲ್ಲವೂ ಇಂಡಿಯನ್ ಫಾರೆಸ್ಟ್ ಸರ್ವಿಸಸ್ ನ ಅಂಡರ್ನಲ್ಲಿ ಬರುತ್ತೆ. ಭಾರತೀಯ ಅರಣ್ಯ ಸೇವೆ, ಇಂಡಿಯನ್ ಫಾರಿನ್ ಸರ್ವಿಸ್, ಬೇರೆ ಬೇರೆ ದೇಶಗಳಿಗೆ ರಾಯಭಾರಿಗಳಾಗಿ ಡಿಪ್ಲೊಮ್ಯಾಟ್ಸ್ ಅಂತ ಏನ್ ಕರೀತೇವೋ, ಒಂದು ದೇಶದ ಸಂಬಂಧವನ್ನ ವೃದ್ಧಿಪಡಿಸುವರಲ್ಲಿ ಈ ಇಂಡಿಯನ್ ಫಾರಿನ್ ಸರ್ವಿಸಸ್ ಒಂದು ಬಹಳಷ್ಟು ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸುತ್ತೆ. ಭಾರತೀಯ ವಿದೇಶಾಂಗ ಸೇವೆ, IRS, ಇಂಡಿಯನ್ ರೆವೆನ್ಯೂ ಸರ್ವಿಸ್ ಅಂತ ಹೇಳ್ತಾ ಇದ್ದಾರೆ. ಕಂದಾಯ ಸೇವೆ, ಗೌರ್ಮೆಂಟ್ಗೆ ಒಂದು ಆದಾಯದ ಮುಖ್ಯ ಮೂಲ ಅಂದ್ರೆ ಯಾವುದು? ಟ್ಯಾಕ್ಸ್. ಸೊ ಅಂತಹ ಟ್ಯಾಕ್ಸ್ ಇರಬಹುದು, ರೆವೆನ್ಯೂ ಇರಬಹುದು, ಅವುಗಳನ್ನ ನೋಡ್ಕೊಳ್ಳಿಕ್ಕೆ IRS ಇದೆ. IAAS, ಸೊ ಡಬಲ್ A ಇದೆ, ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ IAS ಜೊತೆ. ಇಂಡಿಯನ್ ಆಡಿಟ್ ಅಂಡ್ ಅಕೌಂಟ್ ಸರ್ವಿಸಸ್, ಭಾರತೀಯ ಲೆಕ್ಕ ಸೇವೆ, ಆಡಿಟ್ ಮಾಡೋದಿರಬಹುದು. ಬಜೆಟಿಂಗ್ ಅಲ್ಲೆಲ್ಲ ಈ ಒಂದು IAS ಬಹಳಷ್ಟು ಇಂಪಾರ್ಟೆಂಟ್ ಪಾರ್ಟ್ ಅನ್ನ ಹೊಂದುತ್ತೆ. ಆಡಿಟಿಂಗ್ ಇರಬಹುದು, ಅಕೌಂಟ್ ಸರ್ವಿಸಸ್ಗಳನ್ನ ಮ್ಯಾನೇಜ್ ಮಾಡೋದಿರಬಹುದು, ಅದರಲ್ಲಿ ಇದನ್ನ ನಾವು ಕಾಣಬಹುದಾಗಿದೆ. ಸೊ ಇಲ್ಲಿ ತನಕ ನಾವು ಏನನ್ನ ತಿಳ್ಕೊಂಡ್ವಿ? ಡೆಫಿನೇಷನ್ ಆಯ್ತು, ಸ್ಕೋಪ್ ಅನ್ನ ತಿಳ್ಕೊಂಡ್ವಿ, ಫಂಕ್ಷನಿಂಗ್ ಅನ್ನ ತಿಳ್ಕೊಂಡ್ವಿ. ಈಗ ಬರುವಂತಹದ್ದು ಲಾ ಅಂಡ್ ಆರ್ಡರ್. ಯಾವುದೇ ದೇಶಕ್ಕೆ ಅಥವಾ ಯಾವುದೇ ಪ್ರದೇಶಕ್ಕೆ ಕಾನೂನು ಮತ್ತು ಸುವ್ಯವಸ್ಥೆ ಅಥವಾ ಲಾ ಅಂಡ್ ಆರ್ಡರ್ ಯಾಕೆ ಇಂಪಾರ್ಟೆಂಟ್? ಯೋಚನೆ ಮಾಡಿ. ಪ್ರೊಟೆಕ್ಟ್ಸ್ ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಹೇಳಿದ್ವಿ. ಪ್ರೊಟೆಕ್ಷನ್ ಅಂತ ಒಂದು ಪಾಯಿಂಟ್ ಅನ್ನ ಕೇಳಿರ್ತೀರ. ಪ್ರೊಟೆಕ್ಷನ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಇಂಟರ್ನಲ್ ಇರಬಹುದು,
ಎಕ್ಸ್ಟರ್ನಲ್ ಇರಬಹುದು. ಪ್ರತಿಯೊಬ್ಬ ನಾಗರಿಕನ ಫಸ್ಟ್ ಏಮ್ ಏನಾಗಿರುತ್ತೆ, ತಾನು ಸುಖದಿಂದಿರಬೇಕು, ತಾನು ಶಾಂತಿಯುತವಾಗಿ ಇರಬೇಕು ಅನ್ನೋದಾಗಿರುತ್ತೆ. ಸೊ ಈ ಲಾ ಅಂಡ್ ಆರ್ಡರ್ ಭಾರತದ ಸಂವಿಧಾನದ 7ನೇ ಅಧಿಸೂಚಿ ಅಥವಾ 7th ಶೆಡ್ಯೂಲ್ನಲ್ಲಿ ಬರುತ್ತೆ. ಮೊದಲಿಗೆ ಸೆಂಟ್ರಲ್ ಗೌರ್ಮೆಂಟ್ನ ಪಾತ್ರವನ್ನು ತಿಳ್ಕೊಳ್ಳೋಣ. ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಯಾವುದು? ಕೇಂದ್ರದಲ್ಲಿ ಇರುವಂತಹದ್ದು, ಕೇಂದ್ರ ಸರ್ಕಾರದ ಪಾತ್ರ. ಇದರಲ್ಲಿ 2 ಪಾಯಿಂಟ್ಸ್ಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಒಂದನೇದು, ಯಾವುದೇ ಲಾ ಅಂಡ್ ಆರ್ಡರ್ನಲ್ಲಿ 2 ಮುಖ್ಯ ಪಾರ್ಟ್ಸ್ ಇವೆ. ಒಂದು ಇಂಟರ್ನಲ್. ಹಾಗಂದ್ರೆ ಏನು ಸರ್? ನೀವು ಸಬ್ಸಿಡರಿ ಅಲಯನ್ಸ್ ಅನ್ನ ಓದ್ಬೇಕಾದ್ರೆ ಪ್ರೊಟೆಕ್ಷನ್ ಫ್ರಮ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಅಗ್ರೆಷನ್ ಅಂತ ನೋಡ್ತಾ ಇದ್ದೀವಿ, ಮಿಲಿಟರಿ ಅಗ್ರಿಮೆಂಟ್. ಸೊ ಅಂತಹದೇ ಪಾಯಿಂಟ್ ಅನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ನಮಗೆ ಒಂದು ಇಂಟರ್ನಲಿ ಪ್ರಾಬ್ಲಮ್ ಆಗುತ್ತೆ. ಹೇಗೆ? ಯಾವುದೋ ಒಂದು ದಂಗೆ ಆಗಬಹುದು, ಸಿವಿಲ್ ರೈಟ್ಸ್ ಆಗಬಹುದು, ಘರ್ಷಣೆಗಳಾಗಬಹುದು. ಇವೆಲ್ಲವೂ ಏನಾಗಿವೆ? ಇಂಟರ್ನಲಿ ಆಗಿರುವಂತಹ ಪ್ರಾಬ್ಲಮ್. ಅದೇ ಎಕ್ಸ್ಟರ್ನಲಿ ಅಂದ್ರೆ ಬೇರೆ ಯಾವುದೋ ಒಂದು ದೇಶ ಭಾರತದ ಮೇಲೆ ಅಟ್ಯಾಕ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಮೇಲೆ 1999 ಇರಬಹುದು, 1962, 65 ಇಲ್ಲೆಲ್ಲ ಎಕ್ಸ್ಟರ್ನಲ್ ಅಟ್ಯಾಕ್ಸ್ ಆಗಿದ್ವು. ಸೊ ಒಂದು ಇಂಟರ್ನಲಿ ಆಗುವಂತಹದ್ದು, ಒಂದು ಬಾಹ್ಯ ಹೊರಗಡೆಯಿಂದ ಬಂದಂತಹ ಅಟ್ಯಾಕ್ಸ್ಗಳು. ಆರ್ಟಿಕಲ್ 355 ಏನ್ ಹೇಳ್ತಾ ಇದೆ? ಸೆಂಟ್ರಲ್ ಗೌರ್ಮೆಂಟ್ನ ಕಾರ್ಯವನ್ನ ಪ್ರೊಟೆಕ್ಟ್ ಮಾಡಬೇಕು ನೇಷನ್ ಅನ್ನ. ಯಾರಿಂದ? ಎಕ್ಸ್ಟರ್ನಲ್ ಅಗ್ರೆಷನ್ ಇಂದ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳ್ತಾ ಇದೆ. ಬಾಹ್ಯ ಆಕ್ರಮಣಗಳಿಂದ ರಾಜ್ಯ ರಕ್ಷಣೆ. ಅದೇ ಆರ್ಟಿಕಲ್ 356 ಬರೋದಾದ್ರೆ ಅದೇನ್ ಹೇಳ್ತಾ ಇದೆ? ಫೇಲ್ಯೂರ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮೆಷಿನರಿ. ಸೊ ಹೀಗಂದ್ರೆ ಏನು ಸರ್? ಸಿಂಪಲ್ ಇದೆ. ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು? ಪುಸ್ತಕ. ಆ ಪುಸ್ತಕದಿಂದಲೇ ನಮ್ಮ ದೇಶ ನಡೀತಾ ಇದೆ ತಾನೆ. ಸೊ ಯಾವುದೋ ಒಂದು ಘಟನೆ ಆಗಿರುತ್ತೆ, ಅದರಲ್ಲಿ ಏನಾದರೂ ಫೇಲ್ ಆಗ್ಬೇಕಂದ್ರೆ ಏನು? ಕಾನ್ಸ್ಟಿಟ್ಯೂಷನ್ ಅನ್ನ ಓದ್ತೀವಿ, ಅದರ ಆಧಾರದ ಮೇಲೆ ಜಡ್ಜಸ್ ಏನಾದರೂ ಒಂದು ಡಿಸಿಷನ್ಗೆ ಬರ್ತಾರೆ. ಅದೇ ಕಾನ್ಸ್ಟಿಟ್ಯೂಷನರಿ ಮಷಿನರಿನೇ ಫೇಲ್ ಆಗ್ತಾ ಇದೆ ಅಂತ ಹೇಳ್ತಾ ಇದೆ ಅಂದರೆ ಸಿಸ್ಟಮ್ ಫೇರ್ ಆಗಿಲ್ಲ, ಯಾರಿಗೆ ಸಿಗಬೇಕಾದಂತಹ ನ್ಯಾಯ ಸಿಗ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಇನ್ ಸ್ಟೇಟ್ಸ್ ದ ಪ್ರೆಸಿಡೆಂಟ್ ಯಾವಾಗ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರಪತಿಯವರು ಅವರು ವಿವೇಚನೆಗೆ ಬಿಟ್ಟದ್ದು, ಅವ್ರು ಏನಂತ ಅರ್ಥ ಮಾಡ್ಕೊಂಡ್ರು ಅಂದ್ರೆ, ಈ ಸ್ಟೇಟು ಕಾನ್ಸ್ಟಿಟ್ಯೂಷನಲಿ ವರ್ಕ್ ಮಾಡ್ತಾ ಇಲ್ಲ, ಇದು ಅನ್ಫೇರ್ ಆಗಿದೆ ಅಂತ ಅವರು ತಿಳ್ಕೊಂಡ್ರೆ ಆ ಸ್ಟೇಟಿನ ಮೇಲೆ ಅವರು ಸ್ಟೇಟ್ ಎಮರ್ಜೆನ್ಸಿಯನ್ನ ಹಾಕ್ತಾರೆ. ಇದರ ಅರ್ಥ ಏನು? ಆ ಸ್ಟೇಟಿನ ಪವರ್, ಸ್ಟೇಟ್ ಗೌರ್ಮೆಂಟ್ನ ಪವರ್ ಇರಲ್ಲ. ಆವಾಗ ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲಾ ಪವರ್ಸ್ಗಳು ಸೆಂಟರ್ಗೆ ಹೋಗುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಫೇಲ್ಯೂರ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮಷಿನರಿ ಆಗುತ್ತೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಏನ್ ಮಾಡ್ತಾರೆ? ಸ್ಟೇಟ್ ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡ್ತಾರೆ. ರಾಜ್ಯದಲ್ಲಿ ಸಂವಿಧಾನಾತ್ಮಕ ಆಡಳಿತ ವಿಫಲವಾದಾಗ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಾಧ್ಯಕ್ಷರ ಆಳ್ವಿಕೆಗೆ ಬರುತ್ತೆ ಡೈರೆಕ್ಟ್ ಆಗಿ. ಓಕೆ, ಸೊ ನೆಕ್ಸ್ಟ್ ಇರುವಂತಹ ಕ್ವಶನ್ ಏನು? ಈಗ ನಾವು ಇಲ್ಲಿಯವರೆಗೆ ಸೆಂಟ್ರಲ್ ಗೌರ್ಮೆಂಟ್ನ ಪಾತ್ರವನ್ನು ತಿಳ್ಕೊಂಡ್ವಿ. ಅಂತ ಸೆಂಟ್ರಲ್ ಗೌರ್ಮೆಂಟ್ಗೆ ಹೆಲ್ಪ್ ಮಾಡಲಿಕ್ಕೆ ಸ್ವಲ್ಪ ಏನಿವೆ? ಆರ್ಮ್ಡ್ ಸರ್ವಿಸಸ್ಗಳಿವೆ. ಸೊ ಲೀಸ್ಟ್ ದ ಇಂಪಾರ್ಟೆಂಟ್ ಆರ್ಮ್ಡ್ ಸರ್ವಿಸಸ್ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಹೌ ಆರ್ ದೇ ಡಿಫ್ರೆಂಟ್ ಫ್ರಮ್ ಒನ್ ಅನದರ್ ಅಂತಾನು ಹೇಳ್ತಾ ಇದ್ದಾರೆ. ಪ್ರಮುಖ ಸಶಸ್ತ್ರ ಸೈನಿಕ ಪಡೆಗಳನ್ನ ಪಟ್ಟಿ ಮಾಡಿ ಅವು ಪರಸ್ಪರ ಹೇಗೆ ಭಿನ್ನವಾಗಿವೆ. 2 ಪಾರ್ಟ್ ಇವೆ ಕ್ವಶನ್ ಅಲ್ಲಿ. ಒಂದ್ಸಲ ಏನ್ ಮಾಡಬೇಕು? ಲೀಸ್ಟ್ ಮಾಡಬೇಕು. ನೆಕ್ಸ್ಟ್ ಅವು ಹೇಗೆ ಡಿಫ್ರೆಂಟ್ ಆಗಿವೆ ಅಂತ ಹೇಳ್ಬೇಕು. ಇದು ಅತ್ಯಂತ ಸುಲಭವಾಗಿರುವಂತಹದ್ದು. ನಿಮಗೆ 4 ಆರ್ಮ್ಡ್ ಸರ್ವಿಸಸ್ ಯಾವುದು ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೋ ಅವುಗಳ ಹೆಸರು ಮತ್ತೆ ಫುಲ್ ಫಾರ್ಮ್ ಗೊತ್ತಿದೆ ಅಂದ್ರೆ ಈಸಿಲಿ ಆಗಿ ಡಿಫ್ರೆಂಟ್ ಮಾಡಬಹುದು. ಡಿಫ್ರೆನ್ಸಿಯೇಷನ್ ಅದು ಹೇಗೆ ಅಂತ ಹೇಳ್ತೇನೆ. ಮೊದಲಿಗೆ CRPF ಬರುತ್ತೆ. CRPF ನ ಫುಲ್ ಫಾರ್ಮ್ ಏನು? ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ರಿಸರ್ವ್ ಪೊಲೀಸ್ ಅಂತ ಹೇಳ್ತಾ ಇದ್ದಾರೆ. ಯಾವ ಸ್ಟೇಟಿಗೆ ಹೆಚ್ಚಿನ ಪೊಲೀಸ್ನ ಅವಶ್ಯಕತೆ ಇರುತ್ತೋ ಆವಾಗ ಸೆಂಟ್ರಲ್ ತನ್ನ ಟೀಮ್ ಅನ್ನ ಕಳಿಸುತ್ತೆ. ಅದೇ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಆಗಿದೆ, ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ. ಹಾಗಾದ್ರೆ ಇದು ಎಲ್ಲಿ ಹೆಲ್ಪ್ ಮಾಡುತ್ತೆ? ಸಿಂಪಲ್ ಇದೆ ತಾನೆ. ರಿಸರ್ವ್ ಪೊಲೀಸ್ ಯಾವಾಗ
ಸ್ಟೇಟಿಗೆ ಅವಶ್ಯಕತೆ ಇರುತ್ತೋ, ರಿಕ್ವೈರ್ಮೆಂಟ್ ಇರುತ್ತೋ, ಆವಾಗ CRPF ಆಕ್ಟ್ ಮಾಡುತ್ತೆ. ಯಾವಾಗ ಅವಶ್ಯಕತೆ ಇರುತ್ತೆ? ಯಾವಾಗ ರೈಟ್ಸ್ಗಳಾಗುತ್ತೋ, ರೈಟ್ಸ್ಗಳಾದಾಗೆಲ್ಲ ಹೆಚ್ಚಿನ ಪೊಲೀಸ್ನ ಅವಶ್ಯಕತೆ ಇರುತ್ತೆ. ಸೊ ಅಂತಹ ಟೈಮ್ನಲ್ಲಿರಬಹುದು. ಮೇಂಟೈನಿಂಗ್ ಲಾ ಆ್ಯಂಡ್ ಆರ್ಡರ್, ಯಾವುದೋ ಒಂದು ಪ್ರದೇಶದಲ್ಲಿ ಲಾ ಆ್ಯಂಡ್ ಆರ್ಡರ್ ಅನ್ನ ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಹೆಚ್ಚಾಗಿ ಯಾವಾಗ ಗಣೇಶ ಉತ್ಸವದ ಸಮಯದಲ್ಲಿ ಹೆಚ್ಚಿನ ಜನ ಕೂಡಿರ್ತಾರೆ, ಆವಾಗ ಸ್ಟೇಟ್ ಪೊಲೀಸಿಗೆ ಅದು ಹ್ಯಾಂಡಲ್ ಮಾಡಲಿಕ್ಕೆ ಆಗಲ್ಲ ಲಾ ಆ್ಯಂಡ್ ಆರ್ಡರ್. ಆವಾಗ ಅವರು ಸೆಂಟ್ರಲ್ ಟೀಮ್ ಅನ್ನ ಏನ್ ಮಾಡ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ. ಆವಾಗ ಸಹ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಬರುತ್ತೆ ಲಾ ಆ್ಯಂಡ್ ಆರ್ಡರ್ ಅನ್ನ ಮೇಂಟೈನ್ ಮಾಡಲಿಕ್ಕೆ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲು, ದಂಗೆಗಳನ್ನ ಹತ್ತಿಕ್ಕಲು ರಾಜ್ಯ ಪೊಲೀಸ್ ಪಡೆಗಳಿಗೆ ಸಹಾಯ. ಅದರ ಜೊತೆಗೆ ರಿಲೀಫ್ ವರ್ಕ್, ಯಾವುದಾದ್ರು ನ್ಯಾಚುರಲ್ ಕ್ಯಾಲಮಿಟೀಸ್ ಆದಾಗ, ಪ್ರವಾಹ ಬಂದಿರಬಹುದು, ಭೂಕಂಪ ಆಗಿರಬಹುದು, ಆವಾಗ ಹೆಚ್ಚಿನ ಪೊಲೀಸ್ನ ಅವಶ್ಯಕತೆ ಇರುತ್ತೆ. ಅಂತಹ ಸಮಯದಲ್ಲಿ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಬರುತ್ತೆ. ನೈಸರ್ಗಿಕ ವಿಕೋಪಗಳಿಗೆ ಒಳಗಾದಾಗ ಪರಿಹಾರ ಕಾರ್ಯ. ಸೊ ಇದನ್ನ ಹೇಗೆ ನೆನ್ಪಿಟ್ಕೊಳ್ಬಹುದು? ರಿಸರ್ವ್ ಪೊಲೀಸ್ ಯಾವಾಗ ಅವಶ್ಯಕತೆ ಇರುತ್ತೆ? ಸ್ಟೇಟ್ ಪೊಲೀಸಿಗೆ ಹೆಚ್ಚಿನ ಪೊಲೀಸ್ ಫೋರ್ಸ್ ಬೇಕಾದಾಗ. ಸ್ಟೇಟ್ ಪೊಲೀಸಿಗೆ ಹೆಚ್ಚಿನ ಪೊಲೀಸ್ ಫೋರ್ಸ್ ಯಾವಾಗ ಬೇಕಾಗುತ್ತೆ? ರೈಟ್ಸ್ ಆದಾಗ ಇರಬಹುದು, ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಾಗಿರಬಹುದು, ರಿಲೀಫ್ ವರ್ಕಿಗೆ ಇರಬಹುದು. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಥವಾ ಗಡಿ ಭದ್ರತಾ ಪಡೆ, ಹೆಸರಲ್ಲೇ ಇದೆ ಬಾರ್ಡರ್. ಸೊ ಬಾರ್ಡರ್ ಎಲ್ಲಿದೆ? ಯಾವಾಗ ಎರಡು ದೇಶಗಳ ಮಧ್ಯೆ ಇರುತ್ತೋ ಆವಾಗ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗಳು ಬರುತ್ತೆ. ಸೊ ಪ್ರಿವೆಂಟ್ಸ್ ಕ್ರಿಮಿನಲ್ಸ್ ಆಕ್ಟಿವಿಟೀಸ್ ಅಂಡ್ ಪ್ರೊಟೆಕ್ಟ್ಸ್ ದ ಬಾರ್ಡರ್ಸ್ ಆಫ್ ಇಂಡಿಯಾ ವಿತ್ ಪಾಕಿಸ್ತಾನ್ ಅಂಡ್ ಬಾಂಗ್ಲಾದೇಶ್. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಇವೆರಡರ ಮಧ್ಯದಲ್ಲಿ ನಾವು BSF ಗಳನ್ನ ಕಾಣಬಹುದು. ಇಂಡಿಯಾ ಮತ್ತೆ ಪಾಕಿಸ್ತಾನ ನಡುವೆ, ಇಂಡಿಯಾ ಮತ್ತು ಬಾಂಗ್ಲಾದೇಶದ ನಡುವೆ ಏನಿದೆ? BSF, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಈ ಫುಲ್ ಫಾರ್ಮ್ ಅನ್ನ ನೆನಪಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ನೀವು ಆನ್ಸರ್ ಅನ್ನ ಮಾಡಬಹುದು. ಹೀಗಾಗಿ ಫುಲ್ ಫಾರ್ಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಅವೇ ನಮ್ಮ ಕೀವರ್ಡ್ಸ್ ಗಳಾಗಿವೆ. ಏನ್ ಮಾಡುತ್ತೆ ಬಾರ್ಡರ್ ಅಲ್ಲಿ? ಕ್ರಿಮಿನಲ್ ಆಕ್ಟಿವಿಟೀಸ್ ಗಳನ್ನ ತಡೆಯುತ್ತೆ, ಹಾಗೆ ಬಾರ್ಡರ್ಸ್ ಗಳನ್ನ ಪ್ರೊಟೆಕ್ಟ್ ಸಹ ಮಾಡುತ್ತೆ. ಯಾರಿಂದ ಪ್ರೊಟೆಕ್ಟ್ ಮಾಡುತ್ತೆ? ಈ ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶದ ಕಡೆಯಿಂದ. ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ದೇಶಗಳೊಂದಿಗೆ ಗಡಿ ಭಾಗಗಳಲ್ಲಿ ರಕ್ಷಣೆ ಮತ್ತು ಅಪರಾಧ ಕೃತ್ಯಗಳನ್ನ ತಡೆಗಟ್ಟುವುದು. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ಮುಂದೆ ಹೋಗೋಣ. RPF, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ ಹೇಳ್ತಾ ಇದ್ದಾರೆ. ಹೆಸರಲ್ಲೇ ಇದೆ ರೈಲ್ವೆ, ಸೊ ಪ್ರೊಟೆಕ್ಷನ್ ಇದೆ. ರೈಲ್ವೆ ಪ್ರೊಟೆಕ್ಷನ್ ಎಲ್ಲೆಲ್ಲಿ? ಪ್ರಿವೆಂಟ್ಸ್ ಅಂಡ್ ಇನ್ವೆಸ್ಟಿಗೇಟ್ಸ್ ರೈಲ್ವೆ ಕ್ರೈಮ್ಸ್. ನೀವು ಹೆಚ್ಚಾಗಿ ಯಾವಾಗ ರೈಲ್ವೆ ಸ್ಟೇಷನ್ಗಳಿಗೆ ಹೋಗ್ತಿರೋ, ಅಲ್ಲಿರುವಂತಹ ಏನು ಪೊಲೀಸ್ ಆಫೀಸರ್ಸ್ಗಳನ್ನ ಕಾಣ್ತಿರೋ, ಅವರಲ್ಲಿ ಎಲ್ಲರೂ ಹೆಚ್ಚಾಗಿ ಈ RPFಗೆ ಸೇರಿದವರಾಗಿರ್ತಾರೆ. ಅವರ ಯೂನಿಫಾರ್ಮ್ ಅನ್ನು ಸಹ ಒಂದ್ಸಲ ನೀವು ನೋಡಿ, ನಿಮ್ಗೆ ಗೊತ್ತಾಗತ್ತೆ ಅವ್ರು RPFನವರು ಅಂತ. ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ರೈಲ್ವೆ ಅಪರಾಧಗಳನ್ನ ತಡೆಗಟ್ಟೋದು, ತನಿಖೆ ನಡೆಸೋದು. ಪ್ರೊಟೆಕ್ಟ್ಸ್ ಪ್ಯಾಸೆಂಜರ್ಸ್ ಅಂಡ್ ರೈಲ್ವೆ ಅಸೆಟ್ಸ್. ರೈಲ್ವೆ ಅಸೆಟ್ಸ್ ಯಾವುದೇ ಒಂದು ದೇಶದ ಒಂದು ಬಹುಮುಖ್ಯ ಅಸೆಟ್ಸ್ಗಳಲ್ಲಿ ಒಂದಾಗಿದೆ. ಯಾಕೆ? ಕನೆಕ್ಟಿವಿಟಿಯನ್ನ ಪ್ರೊವೈಡ್ ಮಾಡುತ್ತೆ. ಕನೆಕ್ಟಿವಿಟಿಯಿಂದ ಏನಾಗುತ್ತೆ? ಗೂಡ್ಸ್ಗಳಿರ್ಬಹುದು, ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡ್ತಾರೆ. ಅದು ಒಂದು ದೇಶದ ಇಕಾನಮಿಯ ಒಂದು ಇಂಟಿಗ್ರಲ್ ಪಾರ್ಟ್ ಆಗಿದೆ. ಹೀಗಾಗಿ ಅವುಗಳನ್ನ ಪ್ರೊಟೆಕ್ಟ್ ಮಾಡೋದು ಸಹ ಅಷ್ಟೇ ಇಂಪಾರ್ಟೆಂಟ್. ರೈಲ್ವೆ ಪ್ರಯಾಣಿಕರು, ರೈಲ್ವೆಗೆ ಸಂಬಂಧಿಸಿದ ಆಸ್ತಿಗಳ ರಕ್ಷಣೆ. ನೆಕ್ಸ್ಟ್ ಇರುವಂಥದ್ದು CISF. ಫುಲ್ ಫಾರ್ಮ್ ಏನು? C ಅಂದ್ರೆ ಸೆಂಟ್ರಲ್, I ಅಂದ್ರೆ ಇಂಡಸ್ಟ್ರಿಯಲ್. ಸೊ ಇಂಡಸ್ಟ್ರಿಯಲ್ ಅಂದ್ರೆ ಹೆಸರಲ್ಲೇ ಇದೆ, ಇಂಡಸ್ಟ್ರೀಸ್ ಗಳಿಗೆ ಇದು ಸೆಕ್ಯೂರಿಟಿಯನ್ನ ಪ್ರೊವೈಡ್ ಮಾಡುತ್ತೆ. ಯಾವ ಇಂಡಸ್ಟ್ರೀಸ್ಗಳು? ಅದು ಇಂಪಾರ್ಟೆಂಟ್ ಆಗುತ್ತೆ. ಸೆಕ್ಯೂರಿಟಿ ಟು ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್, ದೊಡ್ಡದಾಗಿರುವಂತಹ ಇಂಡಸ್ಟ್ರೀಸ್ಗಳಿಗೆ ಇದು ಸೆಕ್ಯೂರಿಟಿಯನ್ನ ಪ್ರೊವೈಡ್ ಮಾಡುತ್ತೆ. ಇನ್ ಪಬ್ಲಿಕ್ ಸೆಕ್ಟರ್ನಲ್ಲಿ ಇರುವಂತಹ ಗವರ್ಮೆಂಟ್ ನ ಪಾರ್ಟ್ನರ್ಶಿಪ್ ಸಹ ಇರುವಂತಹದ್ದು, ಅಂತಹ ಏನು ಲಾರ್ಜ್ ಇಂಡಸ್ಟ್ರೀಸ್ಗಳಿರುತ್ತೋ ಅವುಗಳಿಗೆ ಇದು ಸೆಕ್ಯೂರಿಟಿಯನ್ನ ಪ್ರೊವೈಡ್ ಮಾಡುತ್ತೆ. ಏರ್ಪೋರ್ಟ್ಸ್, ನೀವು ಏರ್ಪೋರ್ಟ್ಸ್ಗೆ ಏನಾದರೂ ಹೋದ್ರೆ ಅಲ್ಲಿರುವವರು CISF ಆಫೀಸರ್ಸ್ಗಳಾಗಿರ್ತಾರೆ, ಪೊಲೀಸ್ಗಳಾಗಿರ್ತಾರೆ. ಹಾರ್ಬರ್ಸ್ ಅಂದ್ರೆ ಏನು? ಬಂದರುಗಳು, ಶಿಪ್ಸ್. ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಒಂದು ದೇಶಕ್ಕೆ. ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಯಾವುದೇ ಒಂದು ದೇಶದ ಇಕನಾಮಿಕಲಿ ಇಂಟಿಗ್ರಲ್ ಪಾರ್ಟ್ ಇದೆ. ನೋಟ್ ಅಂಡ್ ಕಾಯಿನ್ ಮಿಂಟಿಂಗ್ ಸೆಂಟರ್ಸ್
ಎಲ್ಲಿ ನೋಟು ಮತ್ತೆ ಕಾಯಿನ್ಗಳನ್ನ ಮುದ್ರಣ ಮಾಡಲಾಗುತ್ತೋ ಅವು ವೆರಿ ಇಂಪಾರ್ಟೆಂಟ್ ಅಲ್ವಾ ಯಾವುದೇ ಒಂದು ದೇಶಕ್ಕೆ. ಸೊ ಅಂತಹ ಪ್ರದೇಶಗಳಲ್ಲೂ ಸಹ ನಾವು CISFಗಳನ್ನ ಕಾಣಬಹುದು. ಸಾರ್ವಜನಿಕ ವಲಯದಲ್ಲಿನ ಬೃಹತ್ ಕೈಗಾರಿಕೆ ಉದ್ದಿಮೆಗಳಿಗೆ ಭದ್ರತೆ, ವಿಮಾನ ನಿಲ್ದಾಣಗಳು, ಬಂದರುಗಳು, ನೋಟು ಮತ್ತು ನಾಣ್ಯ ಮುದ್ರಣಾಲಯ. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಮತ್ತೊಂದ್ಸಲ ಹೇಳ್ತೇನೆ, ನೇಮು ಫುಲ್ ಫಾರ್ಮ್, ಆ ಫುಲ್ ಫಾರ್ಮ್ ಅಲ್ಲೇ ಎಲ್ಲ ಆನ್ಸರ್ ಅಡಗಿದೆ. ಹೌ ಇಸ್ ದ ಜೋಶ್? ಕಮೆಂಟ್ ಅಲ್ಲಿ ತಿಳಿಸಿ. ಸೂಪರ್, ಆಸಮ್, ಫಂಟಾಸ್ಟಿಕ್, 100%, 200%. ಇಲ್ಲಿಯ ತನಕ ಸೆಂಟ್ರಲ್ ನ ಬಗ್ಗೆ ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ಇರುವಂತಹದ್ದು ಸ್ಟೇಟ್ ಪೊಲೀಸ್. ಪ್ರತಿಯೊಂದು ರಾಜ್ಯಕ್ಕೂ ಸಹ ಏನಾದರೂ ಲಾ ಅಂಡ್ ಆರ್ಡರ್ ನ ಸಿಚುವೇಶನ್ ಆದ್ರೆ ಅಲ್ಲಿಯ ಪೊಲೀಸ್ ಏನಾಗತ್ತೆ, ಪ್ರೈಮರಿ ರೆಸ್ಪಾನ್ಸಿಬಲ್ ಇರುತ್ತೆ. ರಾಜ್ಯ ಪೊಲೀಸ್ ವ್ಯವಸ್ಥೆಯ ಪಾತ್ರ. ಎಕ್ಸಿಕ್ಯೂಟಿವ್ ಕ್ಲಾಸ್. ಎಕ್ಸಿಕ್ಯೂಟಿವ್ ಅಂತ ಆಲ್ರೆಡಿ ಬಹಳಷ್ಟು ಬಾರಿ ಡಿಸ್ಕಸ್ ಮಾಡಿದ್ದೇನೆ. ಎಕ್ಸಿಕ್ಯೂಷನ್ ಮಾಡೋದು ಅಂದ್ರೆ ಏನು? ಕಾರ್ಯವನ್ನ ನಿರ್ವಹಣೆ ಮಾಡೋದು. ಯಾವುದೋ ಲಾ ಇದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದು, ಪಾಲಿಸಿಗಳನ್ನ ಎಕ್ಸಿಕ್ಯೂಟ್ ಮಾಡೋದು. ಹಾಗೆ ಅಡ್ವೈಸರಿ ಕ್ಲಾಸ್. ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನ ಎರಡು ಮುಖ್ಯ ಕೆಲಸಗಳು ಯಾವ್ದಾದ್ರು ಇತ್ತಂದ್ರೆ, ಒಂದು ಎಕ್ಸಿಕ್ಯೂಟ್ ಮಾಡೋದು, ಮತ್ತೊಂದು ಅಡ್ವೈಸ್ ಮಾಡೋದು. UPSC ಯಲ್ಲೂ ನೋಡಿರ್ತಾರೆ ನೀವು, ಅಡ್ವೈಸ್ ಮಾಡುತ್ತೆ. ಅದು ಯಾರ ಆಧಾರದ ಮೇಲೆ? ಪ್ರೆಸಿಡೆಂಟ್ ನ ಆಧಾರದ ಮೇಲೆ. ಇಲ್ಲೂ ಸಹ ಇದು ಅಡ್ವೈಸ್ ಮಾಡುತ್ತೆ ಗೌರ್ಮೆಂಟಿಗೆ, ನೀವು ಈ ಆಕ್ಷನ್ ಅನ್ನ ತೆಗೆದುಕೊಳ್ಳಿ ಅಂತ. ಯಾಕಂದ್ರೆ ಇವರು ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಇವರಿಗೆ ಗ್ರೌಂಡ್ ನ ನಾಲೆಜ್ ಇರುತ್ತೆ. ಅದರ ಆಧಾರದ ಮೇಲೆ ಇವರು ಸಲಹೆಗಳನ್ನ ಕೊಡ್ತಾರೆ. ಕಾರ್ಯನಿರ್ವಹಣಾ ವರ್ಗ ಮತ್ತು ಸಲಹಾ ವರ್ಗ. ಹಾಗಾದ್ರೆ ಸ್ಟೇಟ್ ಯಾರ ಅಂಡರ್ ನಲ್ಲಿ ಬರುತ್ತೆ? ಈ ಪೊಲೀಸ್ ಇದು ಹೋಮ್ ಮಿನಿಸ್ಟರ್ನ ಅಂಡರ್ ನಲ್ಲಿ ಬರುತ್ತೆ. ಕರ್ನಾಟಕದ ಹೋಮ್ ಮಿನಿಸ್ಟರ್ ಯಾರು? ಕಮೆಂಟ್ ಮಾಡಿ. ಓಕೆ, ಸ್ಟೇಟ್ ನಲ್ಲಿ ಹೋಮ್ ಮಿನಿಸ್ಟರ್ನ ಅಂಡರ್ ನಲ್ಲಿ ಪೊಲೀಸ್ ಬರುತ್ತೆ. ಇಂತಹ ಹೋಮ್ ಮಿನಿಸ್ಟರ್, ಈ ಹೋಮ್ ಸೆಕ್ರೆಟರಿ ಅನ್ನೋರು ಬರ್ತಾರೆ ಅವರ ಅಂಡರ್ ನಲ್ಲಿ. ಇವರು ಹೋಮ್ ಸೆಕ್ರೆಟರಿ ಡೇ ಟು ಡೇ ಆಕ್ಟಿವಿಟೀಸ್ಗಳ ಮೇಲೆ ತಮ್ಮ ಲಕ್ಷ್ಯವನ್ನ ಇಟ್ಟಿರ್ತಾರೆ. ಸೊ ಸೆಕ್ರೆಟರಿ ಅನ್ನೋ ಪದವನ್ನ UPSC KPSCಗಳಲ್ಲೂ ಕೇಳಿರ್ತೀರಾ. ಕಾರ್ಯದರ್ಶಿಗಳು ಯಾರು ಪ್ರತಿದಿನದ ಡೇ ಟು ಡೇ ಆಕ್ಟಿವಿಟೀಸ್ಗಳನ್ನ ನೋಡ್ಕೊಂಡು ಹೋಗ್ತಾರೋ ಅವರನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಮೊದಲಿಗೆ ರಾಜ್ಯ ಇದೆ, ಅದು ಗೃಹ ಮಂತ್ರಿ ಅಂಡರ್ ನಲ್ಲಿ ಬರುತ್ತೆ. ಗೃಹ ಮಂತ್ರಿ ಅವರ ಅಂಡರ್ ನಲ್ಲಿ ಹೋಮ್ ಸೆಕ್ರೆಟರಿ ಇರ್ತಾರೆ, ಅವರ ಅಂಡರ್ ನಲ್ಲಿ ಪೂರ್ತಿಯಾದಂತಹ ಪೊಲೀಸ್ ಫೋರ್ಸ್ ಬರುತ್ತೆ. ದ ಸ್ಟ್ರಕ್ಚರ್ ಆಫ್ ಪೊಲೀಸ್ ಅಡ್ಮಿನಿಸ್ಟ್ರೇಷನ್. ರಾಜ್ಯ ಪೊಲೀಸ್ ವ್ಯವಸ್ಥೆಯ ರಚನೆ ಸಿಂಪಲ್ ಇದೆ. ಇಲ್ಲಿ DG ಮತ್ತು IGP ಅನ್ನೋರು ಬರ್ತಾರೆ. ಡೈರೆಕ್ಟರ್ ಜನರಲ್ ಅಂಡ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಇವರು ಪೊಲೀಸ್ನ ಹೆಡ್ ಆಗಿರ್ತಾರೆ ಯಾವುದೇ ಸ್ಟೇಟ್ಗೆ. ಓಕೆ, ಹಾಗೆ ಹೇಗೆ ಡಿವಿಷನ್ ಮಾಡ್ತೇವೆ? ಮೊದಲಿಗೆ ಸ್ಟೇಟ್ ಬರುತ್ತೆ, ಮೊದಲಿಗೆ ರಾಜ್ಯ ಬರುತ್ತೆ. ಅಂತಹ ಸ್ಟೇಟ್ ಅನ್ನ ನಾವು ಜೋನಲ್ಸ್ಗಳಲ್ಲಿ ಒಡಿತೇವೆ. ಕರೆಕ್ಟ್, ಸ್ಟೇಟ್ಸ್ಗಳನ್ನ ಜೋನಲ್ಸ್ಗಳಲ್ಲಿ ಹೋಗಿತ್ತೇವೆ. ಜೋನಲ್ಸ್ಗಳನ್ನ ಡಿಸ್ಟ್ರಿಕ್ಟ್ಸ್ಗಳಲ್ಲಿ, ಜಿಲ್ಲೆಗಳಲ್ಲಿ, ಈ ಡಿಸ್ಟ್ರಿಕ್ಟ್ಸ್ಗಳನ್ನ ಡಿವಿಷನ್. ಓಕೆ, ಈ ರೀತಿಯಾಗಿ ನಾವು ಏನ್ ಮಾಡ್ತಾ ಇದ್ದೇವೆ? ಕ್ಲಾಸಿಫಿಕೇಶನ್ ಮಾಡ್ತಾ ಇದ್ದೇವೆ, ಲೇಯರ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಸ್ಟೇಟ್, ಜೋನಲ್, ಡಿಸ್ಟ್ರಿಕ್ಟ್, ಡಿವಿಷನ್, ಅದಾದ ಮೇಲೆ ಸರ್ಕಲ್, ಅದಾದ ಮೇಲೆ ಸ್ಟೇಷನ್. ಸ್ಟೇಟಿನ ಹೆಡ್ DG ಮತ್ತೆ IGP ಆಗಿರ್ತಾರೆ, ಡೈರೆಕ್ಟರ್ ಜನರಲ್, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್. ಇಲ್ಲಿ ಈ ರೀತಿಯಾಗಿ ಡಿವಿಷನ್, ಸ್ಟೇಟ್ ಇರುತ್ತೆ, ರಾಜ್ಯ ಇರುತ್ತೆ ಮೊದಲಿಗೆ, ಆಮೇಲೆ ಜೋನಲ್, ಅದಾದ ನಂತರ ಡಿಸ್ಟ್ರಿಕ್ಟ್ಸ್, ಅದಾದ ನಂತರ ಡಿವಿಷನ್, ಅದಾದ ನಂತರ ಸರ್ಕಲ್ ಬರುತ್ತೆ. ಸರ್ಕಲ್ನ ಕೆಳಗೆ ಸ್ಟೇಷನ್ ಬರುತ್ತೆ. ಸ್ಟೇಷನ್ ಅನ್ನ ಯಾರು ಹೆಡ್ ಮಾಡ್ತಾರೆ? SP, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಲಾರ್ಡ್ ಕಾರ್ನ್ವಾಲಿಸ್ ಏನಾದ್ರೂ ನೆನಪಿಗೆ ಬರ್ತಾ ಇದೆಯಾ? ಅವರು ಕ್ರಿಯೇಟ್ ಮಾಡಿದಂಥದ್ದೇ ಇನ್ನೂ ಇದೆ. ಸೊ ಬ್ರಿಟಿಷರ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಅದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಬಹಳಷ್ಟು ಏನು ಡಿಫ್ರೆಂಟ್ ಕೊಟ್ಟಿದ್ದಾರೆ, ಈಸಿ ವೇದಲ್ಲಿ ಈ ರೀತಿಯಾಗಿಯೂ ಸಹ. ಹಾಗೆ ನಮ್ಮ ಸಪೋರ್ಟಿಂಗ್ ಮೆಟೀರಿಯಲ್ ಅಲ್ಲೂ ನಾವು ಇದನ್ನ ಕ್ಲಾಸಿಫೈ ಮಾಡಿ ಕೊಟ್ಟಿದ್ದೇವೆ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಈಸಿ ಮಾಡ್ಲಿಕ್ಕೆ. ಕೂಲ್, ಅರ್ಥ ಆಯ್ತಾ? ಆಸಮ್. FIR ಇದನ್ನ ನೀವು ಕೇಳೇ ಇರ್ತೀರಾ ತಾನೆ? FIR ಅಂದ್ರೆ ಏನು?
ಫುಲ್ ಫಾರ್ಮ್ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್. ಫಸ್ಟ್ ಫಾರ್ ಎಕ್ಸಾಂಪಲ್ ಏನೋ ಒಂದು ಕಳ್ತನ ಆಗಿರುತ್ತೆ, ಯಾರೋ ನಿಮ್ ಪಿಕ್ ಪಾಕೆಟ್ ಮಾಡಿರ್ತಾರೆ, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ, ಹೋಗಿ ರಿಪೋರ್ಟ್ ಬರೆಸ್ತೀರಾ. ಅಂತಹ ರಿಪೋರ್ಟ್ ಏನ್ ಬರೆಸ್ತಿರೋ ಅದು ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಥವಾ ಪ್ರಥಮ ಮಾಹಿತಿ ವರದಿ ಆಗಿರುತ್ತೆ. ಅದನ್ನೇ FIR ಅಂತ ಕರಿತೇವೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಏನಾದರೂ ಡೌಟ್ಸ್ ಇದ್ರೆ ಏನ್ ಮಾಡ್ತೀರಾ? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತೀರಾ? ತಿಳಿಸಲ್ವಾ? ತಿಳಿಸ್ತೀರಾ? ಆಸಮ್. ಓಕೆ, ನನ್ನ ಫೇವ್ರೆಟ್ ಪಾರ್ಟ್, ನಿಮ್ಮೆಲ್ಲರ ಕಮೆಂಟ್ಸ್ಗಳಿಗೋಸ್ಕರ ನಾನು ಕಾಯ್ತಾ ಇರ್ತೇನೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಬಹು ಆಯ್ಕೆಯ ಪ್ರಶ್ನೆಗಳು. ನಾನು ಆಲ್ರೆಡಿ ಡಿಸ್ಕಸ್ ಮಾಡಿರುವಂಥದ್ದೇ, ಹೆಚ್ಚಿನ ಟೈಮನ್ನು ಸ್ಪೆಂಡ್ ಮಾಡಲ್ಲ. ಓಕೆ, whose definition is the following: public administration is the comprehensive enforcement of law. ಇದು ಯಾರ ವ್ಯಾಖ್ಯಾನವಾಗಿದೆ? ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆಯೇ ಸಾರ್ವಜನಿಕ ಆಡಳಿತವಾಗಿರುತ್ತದೆ. ಕೀವರ್ಡ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಆಪ್ಷನ್ ಎ ವುಡ್ರೋ ವಿಲ್ಸನ್, ಆಪ್ಷನ್ ಬಿ ಫಿಫ್ನರ್, ಆಪ್ಷನ್ ಸಿ ಲೂಥರ್ ಗುಲಿಕ್, ಆಪ್ಷನ್ ಡಿ FM ಮಾರ್ಕ್ಸ್. ಯಾವುದು ಸರಿಯಾದ ಉತ್ತರ? ಯೋಚನೆ ಮಾಡಿ. ಟಿಕ್ ಟಿಕ್ 5 4 3 2 1.5 1. ಆನ್ಸರ್ ಮಾಡಿದ್ರಾ? ಕೂಲ್, ಆಸಮ್. ಯಾವುದು ಸರಿಯಾದ ಉತ್ತರ? ಇಲ್ಲಿ ಕಾಂಪ್ರಿಹೆನ್ಸಿವ್ ಇದೆ, ಎನ್ಫೋರ್ಸ್ಮೆಂಟ್ ಆಫ್ ಲಾ ಅಂತ ಇದೆ. ಈಸಿ ಈಸಿ ಪೀಸಿ. ಫಸ್ಟ್ ವುಡ್ರೋ ವಿಲ್ಸನ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಇದು ಸಹ ಈಸಿ ಆಗಿರುವಂತದ್ದೇ. ದ ಫಾದರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್, ಸಾರ್ವಜನಿಕ ಆಡಳಿತದ ಪಿತಾಮಹ. ಆಪ್ಷನ್ ಎ ವುಡ್ರೋ ವಿಲ್ಸನ್, ಆಪ್ಷನ್ ಬಿ ಫಿಫ್ನರ್, ಆಪ್ಷನ್ ಸಿ ಲೂಥರ್ ಗುಲಿಕ್, ಆಪ್ಷನ್ ಡಿ FM ಮಾರ್ಕ್ಸ್. ಸೊ ಇದು ನೋ ಕ್ಯಾಟಗರಿಯಲ್ಲಿ ಬರುತ್ತೆ. ನಿಮಗೆ ಆನ್ಸರ್ ಗೊತ್ತಿದ್ರೆ ನೀವು ಇದನ್ನ ಈಸಿಯಾಗಿ ಮಾಡ್ಬೋದು, ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ಟಫ್ ಆಗುತ್ತೆ. ಓಕೆ, ಯಾವುದು ಸರಿಯಾದ ಉತ್ತರ? ಟಿಕ್ ಟಿಕ್ 3 2 1. ವುಡ್ರೋ ವಿಲ್ಸನ್ ಇಸ್ ದ ಕರೆಕ್ಟ್ ಆನ್ಸರ್. ಫಾದರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ವುಡ್ರೋ ವಿಲ್ಸನ್, ಅಮೆರಿಕನ್ನರು. ನೆಕ್ಸ್ಟ್, ದ ವರ್ಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ವಾಸ್ ಫಸ್ಟ್ ಯೂಸ್ಡ್ ಬೈ. ಸಾರ್ವಜನಿಕ ಆಡಳಿತ ಪದವನ್ನ ಪ್ರಪ್ರಥಮ ಬಾರಿಗೆ ಬಳಸಿದವರು ಯಾರು? ವುಡ್ರೋ ವಿಲ್ಸನ್, ಅಲೆಕ್ಸಾಂಡರ್ ಹ್ಯಾಮಿಲ್ಟನ್, ಲೂಥರ್ ಗುಲಿಕ್, FM ಮಾರ್ಕ್ಸ್. ಯಾವುದು ಸರಿಯಾದಂತಹ ಉತ್ತರ? ಕಮೆಂಟ್ ಮಾಡಿ. ಓಕೆ, ರಿಕಾಲ್ ಮಾಡ್ಕೊಳ್ತಿದ್ದೀರಾ? ಆಸಮ್. ಟಿಕ್ ಟಿಕ್ 2 1. ಕರೆಕ್ಟ್ ಆನ್ಸರ್ ಇಸ್ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅವರು ಮೊದಲಿಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನೋ ಪದವನ್ನ ಬಳಸ್ತಾರೆ. ಓಕೆ, ಇದು ಈಸಿ ಆಗಿರುವಂತಹ ಕ್ವಶನ್, ನಾನು ಬಹಳಷ್ಟು ಬಾರಿ ಡಿಸ್ಕಸ್ ಮಾಡಿದ್ದೇನೆ. ದ ಮೆಂಬರ್ ಆಫ್ UPSC, UPSC ಅಲ್ಲೂ ಯು ಅಂದ್ರೆ ಏನು ಯೋಚನೆ ಮಾಡಿ. ಆರ್ ಅಪಾಯಿಂಟೆಡ್ ಬೈ, ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನ ಯಾರು ನೇಮಕ ಮಾಡ್ತಾರೆ? ಭಾರತದ ಪ್ರಧಾನಮಂತ್ರಿ, ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್, ರಾಷ್ಟ್ರಪತಿ, ಚೀಫ್ ಜಸ್ಟಿಸ್, ನ್ಯಾಯಮೂರ್ತಿ, ಪಾರ್ಲಿಮೆಂಟ್, ಸಂಸತ್ತು. ಸೊ UPSCಯ ಮೆಂಬರ್ ಅನ್ನ ಯಾರು ಅಪಾಯಿಂಟ್ ಮಾಡ್ತಾರೆ? ಪ್ರಧಾನಮಂತ್ರಿಯೋ ರಾಷ್ಟ್ರಪತಿಯೋ? ಸೊ ಸಿಂಪಲ್ ಆಗಿ ಸ್ವಲ್ಪ ನೋಡೋದಾದ್ರೆ ಮೆಂಬರ್ಸ್ ಆಫ್ UPSC ಅಂತ ಹೇಳ್ತಾ ಇದ್ದಾರೆ. ಸೊ ಕಾನ್ಸ್ಟಿಟ್ಯೂಷನಲ್ಲಿ ಯಾರು ಹೆಡ್ ಆಗಿರ್ತಾರೆ ಯೂನಿಯನ್ದು? ಯೋಚನೆ ಮಾಡಿ. ಎಸ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ರಾಷ್ಟ್ರಪತಿಯವರು UPSCಯ ಮೆಂಬರ್ಸ್ಗಳನ್ನ ಅಪಾಯಿಂಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ಡ್ಯಾಶ್ ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ಸ್ ದ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸಂವಿಧಾನದ ಯಾವ ವಿಧಿಯು ರಾಜ್ಯ ಲೋಕಸೇವಾ ಆಯೋಗದ ಕುರಿತು ತಿಳಿಸುತ್ತದೆ? ಆರ್ಟಿಕಲ್ 315 315, ಆರ್ಟಿಕಲ್ 320 320, ಆರ್ಟಿಕಲ್ 323, ಆರ್ಟಿಕಲ್ 325. ಯಾವುದು ಸರಿಯಾದ ಉತ್ತರ? ಯೋಚನೆ ಮಾಡಿ. ನಿಮ್ಗೆ ಗೊತ್ತಿರಬೇಕು ಆನ್ಸರ್. ಇಫ್ ಯು ನೋ ಯು ಹ್ಯಾವ್ ಟು ಆನ್ಸರ್. ಓಕೆ, ಕಮೆಂಟ್ ಮಾಡ್ತಾ ಇದ್ದೀರಾ? ಓಕೆ, ಆಸಮ್. ಕರೆಕ್ಟ್ ಆನ್ಸರ್ ಇಸ್ ಆರ್ಟಿಕಲ್ 315, ಆಪ್ಷನ್ ಎ. ಓಕೆ, ಸೊ ಲೂಥರ್ ಗುಲಿಕ್ ಇವರನ್ನ ಯಾವಾಗ ಹೇಳಿದ್ವಿ ನಾ ಹೆಸರನ್ನ? ಇಂಟಿಗ್ರೇಟೆಡ್ ನ್ಯಾರೋ, ಎಸ್, ನ್ಯಾರೋ ವ್ಯೂ. ಅಂತಹ ನ್ಯಾರೋ ವ್ಯೂದಲ್ಲಿ ಲೂಥರ್ ಗುಲಿಕ್
ಹ್ಯಾಸ್ ಶೋನ್ ದ ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇನ್ ದ ವರ್ಡ್ ಪೋಸ್ಟ್ ಕಾರ್ಬ್. ಒಂದು ನಿಮಾನಿಕ್ ಇದೆ. ವಾಟ್ ಡಸ್ ಈಚ್ ಲೆಟರ್ ಆಫ್ ದ ವರ್ಡ್ ಸ್ಟ್ಯಾಂಡ್ ಫಾರ್? ಇದು 3 ಮಾರ್ಕ್ಸ್ಗೆ ಬರಬಹುದಾದಂತಹ ಒಂದು ಪ್ರಶ್ನೆಗಳಲ್ಲಿ ಒಂದಾಗಿದೆ. ಲೂಥರ್ ಗುಲಿಕರು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ಪೋಸ್ಟ್ ಕಾರ್ಬ್ ಎಂಬ ಇಂಗ್ಲಿಷ್ ಪದದಲ್ಲಿ ಸೂಚಿಸಿದ್ದಾರೆ. ಇದರಲ್ಲಿ ಇಂಗ್ಲಿಷ್ ಪದದ ಪ್ರತಿಯೊಂದು ಅಕ್ಷರವು ಏನನ್ನ ಸೂಚಿಸುತ್ತದೆ? ಸೊ ಪಿ ಅಂದ್ರೆ ಏನು? ಪಿ ಅಂದ್ರೆ ಪ್ಲಾನಿಂಗ್, ಯೋಜಿಸುವಿಕೆ. ಯಾವುದೇ ಒಂದು ಕಂಪನಿಯನ್ನ ತೆಗೆದುಕೊಳ್ಳಿ. ಯಾವುದೇ ಒಂದು ಕಂಪನಿ ಏನೇ ಒಂದು ಮಾಡ್ಬೇಕಂದ್ರೆ ಇಲ್ಲಿ ಬಂದಂತಹ ಈ ಸ್ಟೆಪ್ಸ್ಗಳನ್ನೇ ಫಾಲೋ ಮಾಡುತ್ತೆ. ಸೊ ಒಂದು ಕಂಪನಿ ಹೇಗೆ ವರ್ಕ್ ಆಗತ್ತೆ ಅನ್ನೋ ಆಧಾರದ ಮೇಲೆ ನೀವು ಈ ವರ್ಡ್ಸ್ಗಳನ್ನ ನೆನಪಲ್ಲಿ ಇಟ್ಕೊಳ್ಬಹುದಾಗಿದೆ. ಮೊದಲಿಗೆ ಏನ್ ಮಾಡುತ್ತೆ? ಪ್ಲಾನಿಂಗ್ ಅನ್ನ ಮಾಡುತ್ತೆ, ಯೋಜಿಸುವಿಕೆ. ನೆಕ್ಸ್ಟ್ ಏನ್ ಮಾಡುತ್ತೆ? ಆ ಪ್ಲಾನಿಂಗ್ ಅನ್ನ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಏನ್ ಬೇಕು? ಜನ ಬೇಕು. ಸ್ಟಾಫಿಂಗ್, ರಿಕ್ರೂಟ್ಮೆಂಟ್ ಅಂತ ಏನ್ ಕರೀದ್ವು, ಅದು ಥರ್ಡ್ ಬರುತ್ತೆ. ಅದಕ್ಕಿಂತ ಮೊದಲು ಆರ್ಗನೈಸೇಷನ್, ಸಂಘಟಿಸುವಿಕೆಯನ್ನ ಮಾಡ್ತೇವೆ. ಡಿವಿಷನ್ಸ್ಗಳನ್ನ ಕ್ರಿಯೇಟ್ ಮಾಡ್ತೇವೆ. ಅಂತಹ ಡಿವಿಷನ್ಸ್ಗಳನ್ನ ಕ್ರಿಯೇಟ್ ಮಾಡೋದ್ರಿಂದ ಆರ್ಗನೈಸಿಂಗ್ ಅಲ್ಲಿ ಬರುತ್ತೆ. ಮೊದಲಿಗೆ ಪ್ಲಾನಿಂಗ್, ಯೋಜಿಸುವಿಕೆ. ಪ್ಲಾನ್ ಆದ್ಮೇಲೆ ಹೇಗೆ ಡಿಫ್ರೆಂಟ್ ವಲಯಗಳು ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು, ಅದು ಆರ್ಗನೈಸಿಂಗ್ ಅಲ್ಲಿ ಬರುತ್ತೆ, ಸಂಘಟಿಸುವಿಕೆ. ಆ ಡಿಫ್ರೆಂಟ್ ವಲಯಗಳಲ್ಲಿ ಜನ ಬೇಕಾಗಿದ್ದಾರೆ ತಾನೆ, ಆ ಜನಗಳನ್ನ ಅಲ್ಲಿ ತುಂಬಿಸ್ಬೇಕು. ಸೊ ಅದು ಸ್ಟಾಫಿಂಗ್ ಅಲ್ಲಿ ಬರುತ್ತೆ, ಸಿಬ್ಬಂದಿಗಳ ಪೂರೈಕೆ. ಸ್ಟಾಫಿಂಗ್ ಆಯ್ತು. ನೆಕ್ಸ್ಟ್ ಏನ್ ಮಾಡಬೇಕು? ಡೈರೆಕ್ಟಿಂಗ್. ಅವರಿಗೆ ಕೆಲಸವನ್ನ ಹೇಳ್ಬೇಕು, ನೀನು ಈ ಕೆಲಸವನ್ನ ಮಾಡು ಅಂತ ಡೈರೆಕ್ಷನ್ ಅನ್ನ ಕೊಡ್ಬೇಕು. ನೋಟಿಸಸ್ಗಳು ಅವೆಲ್ಲವೂ ಡೈರೆಕ್ಟಿಂಗ್ ಅಲ್ಲಿ ಬರುತ್ತೆ, ನಿರ್ದೇಶಿಸುವಿಕೆ. ನೆಕ್ಸ್ಟ್ ಕೋಆರ್ಡಿನೇಟಿಂಗ್, ಸಮನ್ವಯಗೊಳಿಸುವಿಕೆ. ಅದು ಸಹ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಈಗ ಆಲ್ರೆಡಿ ಬಹಳಷ್ಟು ಡಿವಿಷನ್ಸ್ಗಳಾಗಿವೆ ಆರ್ಗನೈಸೇಷನ್ ಅಲ್ಲಿ. ಸೊ ಅಲ್ಲಿ ಕೋಆರ್ಡಿನೇಷನ್ ಇಲ್ಲ ಅಂದ್ರೆ ಕೆಲಸ ಕರೆಕ್ಟ್ ಆಗಿ ಆಗಲ್ಲ. ಹೀಗಾಗಿ ಈ ಕೋಆರ್ಡಿನೇಟಿಂಗ್ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಆರ್ ಅಂದ್ರೆ ರಿಪೋರ್ಟಿಂಗ್, ವರದಿ ನೀಡುವಿಕೆ. ಸ್ಟಾಫ್ಗೆ ನಾವು ಡೈರೆಕ್ಟಿವ್ಸ್ ಅನ್ನ ಕೊಡ್ತೇವೆ, ಕೋಆರ್ಡಿನೇಟ್ ಮಾಡಿ ಕೆಲಸ ಮಾಡ್ತಾರೆ. ಅದಾದ್ಮೇಲೆ ಅವರು ಹೈಯರ್ ಆಫೀಸರ್ಸ್ಗಳಿಗೆ ರಿಪೋರ್ಟ್ ಅನ್ನ ಮಾಡೋದು ಸಹ ಅಷ್ಟೇ ಇಂಪಾರ್ಟೆಂಟು. ಎಷ್ಟು ವರ್ಕ್ ಡನ್ ಆಯ್ತು, ಎಷ್ಟು ಪೆಂಡಿಂಗ್ ಇದೆ, ಅದು ರಿಪೋರ್ಟಿಂಗ್ ಅಥವಾ ವರದಿ ನೀಡುವಿಕೆಯ ಅಂಡರ್ನಲ್ಲಿ ಬರುತ್ತೆ. ನೆಕ್ಸ್ಟ್ ಬಜೆಟಿಂಗ್, ಎಷ್ಟೆಷ್ಟು ಹಣವನ್ನ ಎಲ್ಲೆಲ್ಲಿ ಹಾಕಬೇಕು, ಅದು ಬಜೆಟಿಂಗ್, ಆಯವ್ಯಯ ಸಿದ್ಧಪಡಿಸುವಿಕೆಯಲ್ಲಿ ಬರುತ್ತೆ. ಯಾವುದೇ ಒಂದು ಕಂಪನಿ ಹೇಗೆ ವರ್ಕ್ ಆಗುತ್ತೋ ಅಂತಹದೇ ಸ್ಟ್ರಕ್ಚರ್ ಅನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ಪೋಸ್ಟ್ ಕಾರ್ಬ್, ಮತ್ತೊಂದ್ಸಲ ಹೇಳ್ತೇನೆ. ಪಿ ಪ್ಲಾನಿಂಗ್, ಓ ಆರ್ಗನೈಸಿಂಗ್, ಎಸ್ ಸ್ಟಾಫಿಂಗ್, ಡಿ ಡೈರೆಕ್ಟಿಂಗ್, ಸಿಒ ಅಂದ್ರೇನು ಕೋಆರ್ಡಿನೇಟಿಂಗ್, ಆರ್ ರಿಪೋರ್ಟಿಂಗ್, ಬಿ ಬಜೆಟಿಂಗ್. ಅರ್ಥ ಆಯ್ತು ತಾನೆ? ಆಸಮ್ ಬ್ಲಾಸಮ್. ಓಕೆ, ಇಲ್ಲೇನೋ ಒಂದು ಸಿಂಬಲ್ ಬಂದಿದೆ ಅಲ್ಲ, ಏನದು? ಮೊಟ್ಟೆ ಕ್ರ್ಯಾಕ್ ಆಗಿದೆ. ಎಸ್. ಸೊ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ವೆರಿ ಎಸೆನ್ಷಿಯಲ್ ಅಟ್ ಪ್ರೆಸೆಂಟ್. ಡಿಸ್ಕಸ್. ಸಾರ್ವಜನಿಕ ಆಡಳಿತವು ಪ್ರಸ್ತುತ ಅತ್ಯಗತ್ಯವಾಗಿದೆ, ಚರ್ಚಿಸಿ ಅಂತ ಹೇಳ್ತದೆ. ಇದು ಸಿಕ್ಕಾಪಟ್ಟೆ ಜನರಲ್ ಆಗಿರುವಂತಹ ಟಾಪಿಕ್. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಯಾಕೆ ಎಸೆನ್ಷಿಯಲ್? ಅದರಲ್ಲೂ ಪ್ರೆಸೆಂಟ್ ಅಲ್ಲಿ ಏನಾಗ್ತಾ ಇದೆ? ರ್ಯಾಪಿಡ್ಲಿ ಎಲ್ಲಾ ಕಡೆ ಚೇಂಜಸ್ಗಳಾಗ್ತಾ ಇವೆ, ಕರೆಕ್ಟ್? ಮಾಡರ್ನ್ ಏಜ್ ಅಲ್ಲಿ. ಸೊ ಅಂತಹ ಕಾಂಪ್ಲೆಕ್ಸ್ ಇದರಲ್ಲಿ ಏನ್ ಚೇಂಜಸ್ ಆಗ್ತಾ ಇದೆ, ಅಂತಹ ಚೇಂಜಸ್ಗಳಿಗೆ ಅನುಗುಣವಾಗಿ ಏನಾಗಬೇಕು? ಲಾಸ್ಗಳಿರಬಹುದು, ಎನ್ಫೋರ್ಸ್ಮೆಂಟ್ಗಳಿರಬಹುದು, ಎಕ್ಸಿಕ್ಯೂಷನ್ ಇರಬಹುದು, ಅವು ಸಹ ಆಗಬೇಕು. ಅವು ಯಾವುದರಿಂದ ಆಗತ್ತೆ? ಅವು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಂದ ಆಗತ್ತೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ವೆರಿ ಎಸೆನ್ಷಿಯಲ್ ಅಟ್ ಪ್ರೆಸೆಂಟ್ ಡ್ಯೂ ಟು. ಸಾರ್ವಜನಿಕ ಆಡಳಿತವು ಪ್ರಸ್ತುತ ಅತ್ಯಗತ್ಯವಾಗಿದೆ, ಏಕೆಂದ್ರೆ ಮಾಡರ್ನ್ ಸೊಸೈಟಿ ಈಸ್ ಅಂಡರ್ಗೋಯಿಂಗ್. ಇದು ಅಂಡರ್ಗೋಯಿಂಗ್ ಮಾಡ್ತಾ ಇದೆ. ಏನು? ಕಾಂಪ್ಲೆಕ್ಸ್ ಅಂಡ್ ರ್ಯಾಪಿಡ್ ಚೇಂಜಸ್ ಆಗ್ತಾ ಇದೆ ಎಲ್ಲಾ ಕಡೆ. ಆಧುನಿಕ ಸಮಾಜವು ಸಂಕೀರ್ಣ ಮತ್ತು ಶೀಘ್ರಗತಿಯ ಬದಲಾವಣೆಗಳಿಗೆ ಒಳಗಾಗ್ತಾ ಇದೆ. ಚೇಂಜಸ್ ಫಸ್ಟ್ ಪಾಯಿಂಟ್ ಆಯ್ತು. ದ ಅವೇರ್ನೆಸ್, ಚೇಂಜಸ್ ಆಗ್ತಾ ಇದೆ. ಅದಾದ ಮೇಲೆ ಏನ್ ಬೇಕು? ದ ಅವೇರ್ನೆಸ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಬೆನಿಫಿಟ್ಸ್ ಟು ಇಟ್ಸ್ ಸೊಸೈಟಿ ಆರ್ ಇನ್ಕ್ರೀಸಿಂಗ್ ಡೇ ಬೈ ಡೇ. ಸೊ ಮೊದಲಿಗೆ ಚೇಂಜಸ್ ಆಗ್ತಾ ಇದೆ, ಅದಾದ ಮೇಲೆ ಅವೇರ್ನೆಸ್ಗಳನ್ನ ಕ್ರಿಯೇಟ್ ಮಾಡೋದಿರಬಹುದು. ಸಾರ್ವಜನಿಕ ಆಡಳಿತದಿಂದ ಸಮಾಜಕ್ಕೆ ಆಗುವ ಪ್ರಯೋಜನಗಳ ಅರಿವು ಮತ್ತು ಮಹತ್ವ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಆಸ್ ಇಟ್ ಈಸ್ ಇನ್ವಾಲ್ವ್ಡ್ ಇನ್ ದ ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ದ ಸರ್ವೈವಲ್ ಆಫ್ ದ ಹ್ಯೂಮನ್ ಸೊಸೈಟಿ,
ಮೇಕಿಂಗ್ ಇಟ್ ದ ಹಾರ್ಟ್ ಆಫ್ ದ ಸ್ಟೇಟ್ ಸಿಸ್ಟಮ್. ಇದು ಮಾನವರ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಮತ್ತು ಮಾನವ ಸಮಾಜದ ಉಳಿವಿನಲ್ಲಿ ತೊಡಗಿಸಿಕೊಂಡಿದೆ. ಇದು ರಾಜ್ಯ ವ್ಯವಸ್ಥೆಯ ಹೃದಯವಾಗಿದೆ. ಸೊ ಇಲ್ಲಿ ನೋಡೋದಾದ್ರೆ ಮೊದಲಿಗೆ ಚೇಂಜಸ್ ಅನ್ನ ಅಡ್ರೆಸ್ ಮಾಡಿದ್ವಿ. ಚೇಂಜಸ್ ಆದ್ಮೇಲೆ ಏನಾಗ್ತಾ ಇದೆ, ಜನರಿಗೆ ಇದರ ಇಂಪಾರ್ಟೆನ್ಸ್ ತಿಳಿತಾ ಇದೆ. ಯಾಕೆ ಇದರ ಇಂಪಾರ್ಟೆನ್ಸ್ ತಿಳಿತಾ ಇದೆ, ಇದೊಂಥರ ಹಾರ್ಟ್ ಆಗಿದೆ ಸ್ಟೇಟ್ ಸಿಸ್ಟಮ್ನ. ಏನೇ ಫಂಕ್ಷನ್ ಆಗ್ಬೇಕಂದ್ರೂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒಂದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಯಾವುದ್ರಲ್ಲಿ, ಎಲ್ಲ ಆಲ್ರೌಂಡ್ ಡೆವಲಪ್ಮೆಂಟ್ ಇರಬಹುದು, ಹಾಗೆ ಸರ್ವೈವಲ್ ಆಫ್ ಹ್ಯೂಮನ್ ಸೊಸೈಟಿ. ಸರ್ವೈವಲ್ ಆಗಲಿಕ್ಕೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ವೆರಿ ವೆರಿ ಬೇಸಿಕ್. ಯಾಕಂದ್ರೆ ಅದು ಅಷ್ಟೊಂದು ಇನ್ವಾಲ್ವ್ ಆಗಿದೆ ನಮ್ಮ ಡೇ ಟು ಡೇ ಲೈಫಲ್ಲಿ. ಓಕೆ, ಸೊ ಇಲ್ಲಿಯ ತನಕ ಕವರ್ ಮಾಡಿದ್ದೇವೆ. ಇದು ಸ್ವಲ್ಪ ಹೆವಿ ಅನ್ನಿಸ್ಬೋದು, ಯಾಕಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಹೊಸದಾಗಿ ಇರುವಂತಹ ಚಾಪ್ಟರ್. ಇದು ಸ್ವಲ್ಪ ಟಫ್ ಆಗಿದೆ. ಆದರೆ ಯಾವಾಗ ಇದನ್ನ ನೀವು ಬ್ರೇಕ್ ಡೌನ್ ಮಾಡ್ತೀರಾ, ರಿಯಲ್ ಲೈಫ್ ಜೊತೆ ಕನೆಕ್ಟ್ ಮಾಡ್ತೀರಾ, ಆವಾಗ ನಿಮಗೆ ಇದು ಸಿಕ್ಕಾಪಟ್ಟೆ ಈಸಿ ಆಗತ್ತೆ. ಹೀಗಾಗಿ ಇಲ್ಲಿಯ ತನಕ ನಾನು ಏನೇನು ಹೇಳಿದ್ದೇನೋ ಅದನ್ನ ನೀವು ಮನಸ್ಸಿನಲ್ಲಿ ಒಂದ್ಸಲ ಪ್ರೋಸೆಸ್ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಫಂಕ್ಷನ್ಸ್ ಫ್ರಮ್ ಬರ್ತ್ ಟು ಡೆತ್ ಆಫ್ ಅ ಪರ್ಸನ್, ಜಸ್ಟಿಫೈ ದ ಸ್ಟೇಟ್ಮೆಂಟ್. ಇಲ್ಲೂ ಸಹ ಮೊಟ್ಟೆ ಬರ್ತಾ ಇದೆ, ಮೊಟ್ಟೆಯನ್ನ ಹೊಡಿತಾ ಇದ್ದೇವೆ. ಸರ್ ನಾನ್ ವೆಜ್ ಏನ್ ಮಾಡೋದು ಅಂತೀರಾ? ಓಕೆ, ಇಟ್ಸ್ ಸಿಂಪಲ್. ನಾವು ಕ್ರ್ಯಾಕ್ ಅನ್ನ ಮಾಡ್ತಾ ಇದ್ದೇವೆ. ಸೊ ಜಸ್ಟ್ ಒಂದು ಎನಾಲಜಿಯನ್ನು ಕೊಟ್ಟಿದ್ದೇನೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ. ಸಾರ್ವಜನಿಕ ಆಡಳಿತವು ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೆ ಕಾರ್ಯನಿರ್ವಹಿಸುತ್ತದೆ ಸಮರ್ಥಿಸಿ. ಸಿಂಪಲ್ ಇದೆ. ಬರ್ತ್ ಟು ಡೆತ್ ಅಂತ ಹೇಳ್ತಾ ಇದ್ದೇವೆ. ಬರ್ತ್ ಟು ಡೆತ್ ಏನಾಗ್ತಾ ಇದೆ, ಬರ್ತ್ ಅಲ್ಲೂ ನಮ್ಗೆ ಸರ್ಟಿಫಿಕೇಟ್ ಬೇಕು, ಬರ್ತ್ ಸರ್ಟಿಫಿಕೇಟ್. ಡೆತ್ ಅಲ್ಲೂ ಬೇಕಾಗುತ್ತೆ ಡೆತ್ ಸರ್ಟಿಫಿಕೇಟ್. ಮಧ್ಯದಲ್ಲಿ ಏನ್ ಬೇಕಾಗುತ್ತೆ, ಪ್ರೊಟೆಕ್ಷನ್ ಇರಬಹುದು. ಹಾಗೆ ಬಹಳಷ್ಟು ಸೋಷಿಯಲ್ ಸೆಕ್ಯೂರಿಟಿ ಪಾಲಿಸೀಸ್ಗಳು. ನಾವು ಏನಾದ್ರೂ ಕೆಳ ಹಂತದಲ್ಲಿದ್ರೆ ಗೌರ್ಮೆಂಟ್ನ ಪಾಲಿಸೀಸ್ಗಳು ನಮ್ಗೆ ಮುಟ್ಟಬೇಕು. ಇಲ್ಲೆಲ್ಲ ಯಾವ ಒಂದು ಪಾರ್ಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಇದನ್ನ ನಾವು ಬರ್ತ್ ಟು ಡೆತ್ ಅಂತ ಹೇಳ್ತಾ ಇದ್ದೇವೆ. ಇಲ್ಲಿ ಕೀವರ್ಡ್ಸ್ಗಳು ಏನೇನು ಬಂದವು, ಪ್ರೊಟೆಕ್ಷನ್ ಇರಬಹುದು, ಪಾಲಿಸೀಸ್ಗಳಿರಬಹುದು, ಇಂಪ್ಲಿಮೆಂಟೇಷನ್ ಇರಬಹುದು. ಅವೆಲ್ಲವೂ ನಮ್ಮ ಸರ್ವೈವಲ್ ಮೇಲೆ ಇಂಪ್ಯಾಕ್ಟ್ ಅನ್ನ ಬೀಳುತ್ತೆ. ಅದಕ್ಕಾಗಿ ಇವುಗಳನ್ನ ನಾವು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೇವೆ. ಹಾಗೆ ಮತ್ತೊಂದು, ಯಾವಾಗ ಯಾವಾಗ ಜಸ್ಟಿಫೈ ಅಂತ ಕೇಳ್ತಾ ಇದ್ದಾರೋ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಟ್ರೂ ಆಗಿರುತ್ತೆ. ಸೊ ಟ್ರೂ ಆಗಿರುವಂತಹ ಸ್ಟೇಟ್ಮೆಂಟಿಗೆ ನೀವು ಜಸ್ಟಿಫೈ ಮಾಡಬೇಕಾಗತ್ತೆ. ನೀವು ನಿಮ್ಮದೇ ಆದ ಪಾಯಿಂಟ್ಸ್ ಅನ್ನ ಕೊಡಬೇಡಿ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಫಂಕ್ಷನ್ಸ್ ಫ್ರಮ್ ಬರ್ತ್ ಟು ಡೆತ್ ಬೈ ಪ್ರೊವೈಡಿಂಗ್ ಸರ್ವಿಸಸ್ ದ್ಯಾಟ್ ಪ್ರೊಟೆಕ್ಟ್ ಪಬ್ಲಿಕ್ ಇಂಟ್ರೆಸ್ಟ್. ಸರ್ವಿಸಸ್ಗಳನ್ನ ಪ್ರೊವೈಡ್ ಮಾಡುತ್ತೆ ಯಾವುದು ಪಬ್ಲಿಕ್ ಇಂಟ್ರೆಸ್ಟ್ಗಳನ್ನ ಪ್ರೊಟೆಕ್ಟ್ ಮಾಡುತ್ತೋ. ಸಾರ್ವಜನಿಕ ಆಡಳಿತ ವ್ಯವಸ್ಥೆಯು ವ್ಯಕ್ತಿಯು ಗರ್ಭದಲ್ಲಿರುವಾಗಿನಿಂದ ಹಿಡಿದು ಅವನ ಮರಣದವರೆಗೂ ಅಗತ್ಯವಾದ ಸೇವೆಗಳನ್ನ ಒದಗಿಸುವ ಮೂಲಕ ವ್ಯಾಪಕವಾಗಿ ಕಾರ್ಯನಿರ್ವಹಿಸುತ್ತದೆ. ಇಟ್ ಎನ್ಶ್ಯೂರ್ಸ್ ದ ಮೇಂಟೆನೆನ್ಸ್. ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನು, ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದು, ಲೈಫ್ ಅಂಡ್ ಪ್ರಾಪರ್ಟಿ ಪ್ರೊಟೆಕ್ಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಜಸ್ಟಿಸ್ ಅನ್ನ ಪ್ರೊವೈಡ್ ಮಾಡೋದು, ಎಜುಕೇಶನ್, ಎಂಪ್ಲಾಯ್ಮೆಂಟ್ ಅಂಡ್ ಅದರ್ ನೆಸೆಸಿಟೀಸ್ ಆಫ್ ಲೈಫ್. ಸೊ ಶಾಂತಿ ಹಾಗೂ ಸುವ್ಯವಸ್ಥೆಯನ್ನ ಕಾಪಾಡಿ ಜನರ ಪ್ರಾಣ ಹಾಗೂ ಆಸ್ತಿಯ ರಕ್ಷಣೆ, ನ್ಯಾಯ ಒದಗಿಸುವುದು, ಶಿಕ್ಷಣ ನೀಡುವುದು, ಉದ್ಯೋಗಾವಕಾಶ ಕಲ್ಪಿಸುವುದು, ಅವಶ್ಯಕ ವಸ್ತುಗಳನ್ನ ಪೂರೈಸುವುದು ಮುಂತಾದ ಹಲವು ರೀತಿಯ ಸೇವೆಗಳನ್ನ ಒದಗಿಸುತ್ತದೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದ್ಕೊಳ್ಳೆ ಸರ್ವಿಸಸ್ ಒಂದು ಇಂಪಾರ್ಟೆಂಟ್ ಆಗುತ್ತೆ. ವಿಚ್ ಟೈಪ್ ಆಫ್ ಸರ್ವಿಸಸ್, ಈ ಎಲ್ಲಾ ಸರ್ವಿಸಸ್ಗಳು ಬರುತ್ತೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ನ್ಯಾಷನಲ್ ಡಿಫೆನ್ಸ್. ಲಾ ಅಂಡ್ ಆರ್ಡರ್ ಅಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ನ್ಯಾಷನಲ್ ಡಿಫೆನ್ಸ್ ಇರಬಹುದು, ಇಕನಾಮಿಕ್ ಇಕ್ವಾಲಿಟಿ ಇರಬಹುದು, ಇಂಪ್ಲಿಮೆಂಟಿಂಗ್ ಪಾಲಿಸೀಸ್ ದಟ್ ಅಫೆಕ್ಟ್ ಇಂಡಿವಿಜುವಲ್ಸ್ ಥ್ರೂಔಟ್ ದೇರ್ ಎಂಟೈರ್ ಲೈಫ್ಸ್. ಇಲ್ಲಿ ಎಂಟೈರ್ ಲೈಫ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬರ್ತ್ ಟು ಡೆತ್ ಬರ್ತಾ ಇದೆ. ಸೊ ಹೀಗಾಗಿ ಸರ್ವಿಸಸ್ ಇರಬಹುದು, ಡಿಫೆನ್ಸ್ ಇರಬಹುದು, ಇಕನಾಮಿಕ್ ಇಕ್ವಾಲಿಟಿ ಇರಬಹುದು. ಸಾರ್ವಜನಿಕ ಆಡಳಿತವು ದೇಶದ ರಕ್ಷಣೆ, ಆರ್ಥಿಕ ಸಮಾನತೆ ಮತ್ತು ಅವರ ಸಂಪೂರ್ಣ ಜೀವನದುದ್ದಕ್ಕೂ ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರುವ ನೀತಿಗಳನ್ನ ಅನುಷ್ಠಾನಗೊಳಿಸುತ್ತದೆ. ಸೂಪರ್ಬ್. ಇದನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಓಕೆ, ಏನಿತ್ತು ನೆನಪು ಮಾಡ್ಕೊಳ್ಳಿ. ಅಡ್ವೈಸರಿ ಎಕ್ಸಿಕ್ಯೂಟಿವ್ ಕ್ಲಾಸ್ ಆಸಮ್ ಮಕ್ಕಳೇ. ವಾಟ್ ಈಸ್ ದ ರೋಲ್ ಆಫ್ ಸ್ಟೇಟ್ ಇನ್ ಮೇಂಟೈನಿಂಗ್ ಲಾ ಅಂಡ್ ಆರ್ಡರ್? ಕಾನೂನು ಸುವ್ಯವಸ್ಥೆಯ ನಿರ್ವಹಣೆಯಲ್ಲಿ
ರಾಜ್ಯದ ಪಾತ್ರವೇನು ವಿವರಿಸಿ. ಓಕೆ, ಯೋಚನೆ ಮಾಡ್ತಾ ಇದ್ದೀರಾ? ಕೀವರ್ಡ್ಸ್ ಏನಿದೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ನೀವು ಎಲ್ಲ ಕೀವರ್ಡ್ಸ್ಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ಅನ್ಕೊಳ್ತೇನೆ. ತಿಳಿಸ್ತಿದ್ದೀರಾ? ಸೂಪರ್ಬ್ ಮಕ್ಕಳೇ. ದ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಈಸ್ ಟು ಮೇಂಟೈನ್ ಲಾ ಅಂಡ್ ಆರ್ಡರ್. ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಏನಾಗಿರುತ್ತೆ? ಮೊದಲ ಕರ್ತವ್ಯ ಲಾ ಅಂಡ್ ಆರ್ಡರ್ ಅನ್ನ ಮೇಂಟೈನ್ ಮಾಡೋದು, ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಕಾಪಾಡೋದು ರಾಜ್ಯ ಸರ್ಕಾರಗಳ ಪ್ರಾಥಮಿಕ ಜವಾಬ್ದಾರಿಯಾಗಿರುತ್ತೆ. ಇನ್ವಾಲ್ವ್ಸ್ ಅಷ್ಟೇ ಅಲ್ಲದೆ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ದಟ್ ಕನ್ಸಿಸ್ಟ್ ಆಫ್ ಎನ್ ಎಕ್ಸಿಕ್ಯೂಟಿವ್ ಕ್ಲಾಸ್ ಅಂಡ್ ಅನ್ ಅಡ್ವೈಸರಿ ಕ್ಲಾಸ್. ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ 2 ಕ್ಲಾಸಸ್ಗಳು ಬರುತ್ತೆ. ಒಂದು ಯಾವುದು ಎಕ್ಸಿಕ್ಯೂಟ್ ಮಾಡೋದಂಥದ್ದು, ಮತ್ತೊಂದು ಅಡ್ವೈಸರಿ ಕ್ಲಾಸ್ ಆಗಿರುತ್ತೆ. ತಮ್ಮ ಜವಾಬ್ದಾರಿಯ ನಿರ್ವಹಣೆಗಾಗಿ ರಾಜ್ಯಗಳು ಕಾರ್ಯನಿರ್ವಹಣಾ ವರ್ಗ ಮತ್ತು ಸಲಹಾ ವರ್ಗಗಳಿಂದ ಕೂಡಿದ ಪೊಲೀಸ್ ಆಡಳಿತವನ್ನ ಹೊಂದಿದೆ. ನಾನು ಮತ್ತೊಂದ್ಸಲ ಹೇಳ್ತಾ ಇದ್ದೇನೆ, ಈ ಚಾಪ್ಟರ್ ಹೊಸದಾಗಿ ಬಂದಿರೋದ್ರಿಂದ ನಿಮ್ಗೆ ಸ್ವಲ್ಪ ಡಿಫಿಕಲ್ಟ್ ಅನ್ಸ್ಬಹುದು. ಅದಕ್ಕೆ ಏನ್ ಮಾಡಬೇಕು? ನೀವು ಕಾನ್ಸೆಪ್ಟ್ಸ್ಗಳು ಈಸಿಯಾಗೇ ಇವೆ. ಇದನ್ನ ನೀವು ಬ್ರೇಕ್ ಡೌನ್ ಮಾಡ್ಕೊಳ್ಬೇಕು. ಹೇಗೆ ಬ್ರೇಕ್ ಡೌನ್ ಮಾಡ್ಕೊಳ್ತೀರಾ? ಇಲ್ಲಿ ನಾನು ಹೇಳೋ ಕಾನ್ಸೆಪ್ಟ್ಸ್ಗಳಿಗೆ ಬೇರೆ ಬೇರೆ ಟೆಕ್ನಿಕ್ಸ್ಗಳನ್ನ ಕೊಟ್ಟಿದ್ದೇನೆ, ಕೀವರ್ಡ್ಸ್ಗಳನ್ನ ಕೊಟ್ಟಿದ್ದೇನೆ. ಅವುಗಳ ಮುಖಾಂತರ ತಿಳ್ಕೊಳ್ಬೇಕು. ಕನೆಕ್ಟ್ ಮಾಡಿ, ಡಾಟ್ಸ್ ಅನ್ನ ಕನೆಕ್ಟ್ ಮಾಡೋದ್ರ ಮುಖಾಂತರ ತಿಳ್ಕೊಳ್ಬಹುದು. ಇಲ್ಲ ಅಂದ್ರೆ ನಮ್ಮ 1 ಶಾರ್ಟ್ ವಿಡಿಯೋವನ್ನ ನೋಡಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಅಲ್ಲಿ ಎಲ್ಲೇ ನಿಮಗೆ ಇದು ಡಿಫಿಕಲ್ಟ್ ಅನ್ಸಿದ್ರೆ ಆ ಟೈಮ್ ಸ್ಟ್ಯಾಂಪಿಗೆ ಹೋಗಿ ಅದನ್ನ ನೀವು ಓದ್ಕೊಳ್ಳಿ. ಮಾಡ್ತೀರಾ ತಾನೆ? ಡೆಫಿನೆಟ್ಲಿ. ಹಾಗಾದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರ ಅಂಡರ್ನಲ್ಲಿ ಬರುತ್ತೆ? ಹೋಮ್ ಮಿನಿಸ್ಟರ್ನ ಅಂಡರ್ನಲ್ಲಿ ಬರುತ್ತೆ. ಸ್ಟೇಟ್ ಪೊಲೀಸ್ನ ಬಗ್ಗೆ ಮಾತಾಡ್ತಾ ಇದ್ದೇವೆ. ವಿತ್ ದ ಹೋಮ್ ಸೆಕ್ರೆಟರಿ. ಹೋಮ್ ಸೆಕ್ರೆಟರಿ ಏನಾಗಿರ್ತಾರೆ? IAS ಆಫೀಸರ್ಸ್ ಆಗಿರ್ತಾರೆ. ಸೊ IAS ಆಫೀಸರ್ಸ್ಗಳು ಯಾವ ಎಕ್ಸಾಮ್ನಿಂದ ಬರ್ತಾರೆ? ಕಮೆಂಟ್ ಮಾಡಿ. ರಾಜ್ಯಗಳಲ್ಲಿ ಪೊಲೀಸ್ ಖಾತೆಯು ರಾಜ್ಯ ಗೃಹ ಮಂತ್ರಿ ಅಧೀನದಲ್ಲಿದೆ. ಗೃಹ ಇಲಾಖೆಯ ಕಾರ್ಯದರ್ಶಿಯು ಭಾರತೀಯ ಆಡಳಿತ ಸೇವೆ IAS ಅಧಿಕಾರಿಯಾಗಿದ್ದು, ಇವರು ಗೃಹ ಇಲಾಖೆಯ ಆಡಳಿತಾತ್ಮಕ ಮುಖ್ಯಸ್ಥರಾಗಿರ್ತಾರೆ. 1 ಮಾರ್ಕ್ಸ್ಗೆ ಕ್ವಶನ್ ಬರಬಹುದು. ಹೂ ಈಸ್ ದ ಹೆಡ್ ಆಫ್ ಡೇ ಟು ಡೇ ಆಕ್ಟಿವಿಟೀಸ್? ಯಾರು ಡೇ ಟು ಡೇ ಆಕ್ಟಿವಿಟೀಸ್ಗಳನ್ನ ನೋಡ್ಕೊಳ್ತಾರೆ ಸ್ಟೇಟ್ ಪೊಲೀಸ್ ಸಿಸ್ಟಮ್ನಲ್ಲಿ? ಯಾರಾಗಿರ್ತಾರೆ? IAS ಆಫೀಸರ್ ಆಗಿರುವಂತಹ ಕಾರ್ಯದರ್ಶಿ ಅಥವಾ ಹೋಮ್ ಸೆಕ್ರೆಟರಿ. ಓಕೆ. ದ ಸ್ಟ್ರಕ್ಚರ್ ಆಫ್ ದ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಇನ್ಕ್ಲೂಡ್ಸ್ ರೋಲ್ಸ್ ಫ್ರಮ್ ದ ಡೈರೆಕ್ಟರ್ ಜನರಲ್ ಅಂಡ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್. ದ ಸ್ಟ್ರಕ್ಚರ್ ಏನ್ ಹೇಳ್ತಾ ಇದೆ? ಇಲ್ಲಿ DG ಬರ್ತಾ ಇದ್ದಾರೆ, IGP ಬರ್ತಾ ಇದ್ದಾರೆ, ಅಲ್ಲಿಂದ ಪೊಲೀಸ್ ಕಾನ್ಸ್ಟೇಬಲ್ ತನಕ. ಸೊ ಸ್ಟೇಟ್ ನ ಹೆಡ್ ಮಾಡೋದ್ರಿಂದ ಹಿಡಿದು ಪೊಲೀಸ್ನ ಒಂದು ಸ್ಟೇಷನ್ ಲೆವೆಲ್ದಲ್ಲಿ ಇರುವಂತಹ ಕಾನ್ಸ್ಟೇಬಲ್ ನವರೆಗೂ ಈ ಹೈರಾರ್ಕಿಯನ್ನ ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ನಾನು ಈ ಹೈರಾರ್ಕಿಯನ್ನ ಡ್ರಾ ಮಾಡಿಯೂ ಸಹ ತೋರಿಸಿದ್ದೇನೆ. ಸಪೋರ್ಟಿಂಗ್ ಮೆಟೀರಿಯಲ್ ಅಲ್ಲೂ ಸಹ ಲಭ್ಯವಿದೆ. ಪೊಲೀಸ್ ಆಡಳಿತದ ರಚನೆಯು ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, DG ಮತ್ತು IGP ರಿಂದ ಹಿಡಿದು ಪೊಲೀಸ್ ಕಾನ್ಸ್ಟೇಬಲ್ ನವರೆಗೂ ಪಾತ್ರಗಳನ್ನ ಒಳಗೊಂಡಿದೆ. ದಿಸ್ ಹೈರಾರ್ಕಿಯಲ್ ಸ್ಟ್ರಕ್ಚರ್ ಎನ್ಶ್ಯೂರ್ಸ್ ದಟ್ ಲಾ ಅಂಡ್ ಆರ್ಡರ್ ಆರ್ ಮೇಂಟೈನ್ಡ್ ಎಫಿಷಿಯೆಂಟ್ಲಿ. ಎಲ್ಲೇ ಒಂದು ಆರ್ಡರ್ ಇತ್ತಂದ್ರೆ ಏನಾಗುತ್ತೆ? ಅದೊಂದು ಸ್ಟ್ರಕ್ಚರ್ ಅನ್ನ ಪ್ರೊವೈಡ್ ಮಾಡುತ್ತೆ. ಈ ಕ್ರಮಾನುಗತ ರಚನೆಯು ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಸಮರ್ಥವಾಗಿ ನಿರ್ವಹಿಸುವುದನ್ನ ಖಚಿತಪಡಿಸುತ್ತದೆ. ದ ಪೊಲೀಸ್ ಸಿಸ್ಟಮ್ ಈಸ್ ಪ್ಲೇಯಿಂಗ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಮೇಂಟೆನೆನ್ಸ್ ಆಫ್ ಲಾ ಅಂಡ್ ಆರ್ಡರ್. ಸೊ ಇವೆಲ್ಲವೂ ಜನರಲ್ ಪಾಯಿಂಟ್ ಆಗಿದೆ. ಪೊಲೀಸ್ ವ್ಯವಸ್ಥೆಯು ಕಾನೂನು ಮತ್ತು ಸುವ್ಯವಸ್ಥೆಯ ನಿರ್ವಹಣೆ ಹಾಗೂ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ. ಅರ್ಥ ಆಯ್ತು ತಾನೆ? ಸೂಪರ್ಬ್, ಆಸಮ್. ಓಕೆ, ಕೂಲ್. ನನ್ನ ಫೇವ್ರೆಟ್ ಬ್ಯಾಂಡ್. ಇದರ ಅರ್ಥ ಏನು? ನಾವು ಮೊದಲ ಚಾಪ್ಟರ್ ಪೊಲಿಟಿಕಲ್ ಸೈನ್ಸ್ ನ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಇಂಟ್ರೊಡಕ್ಷನ್, ಸಾರ್ವಜನಿಕ ಆಡಳಿತ ಒಂದು ಪರಿಚಯ, ಇದನ್ನ ಮುಗಿಸಿದ್ದೇವೆ. ಅಷ್ಟೇ ಅಲ್ಲದೆ ನಮ್ಮ ಪರೀಕ್ಷೆ ಚಾನೆಲ್ ಇರಬೇಕಾದ್ರೆ ನೀವು ಎಲ್ಲವನ್ನೂ ಕರೆಕ್ಟ್ ಆಗಿ ತಿಳ್ಕೊಳ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಹಾಗಾದ್ರೆ ಯಾರ್ಯಾರು ಇಲ್ಲಿಯವರೆಗೆ ನಮ್ಮ ವಿಡಿಯೋವನ್ನ ಲೈಕ್ ಮಾಡಿಲ್ವೋ ಅವರು ಮೊದಲು ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ನ ಜೊತೆಗೆ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿರ್ತೀರಾ ಅನ್ನೋ ಭರವಸೆ ನನಗಿದೆ. ಭರವಸೆಯನ್ನ ಮುರಿಯಲ್ಲ ಅನ್ನೋ ಭರವಸೆನೂ ಸಹ ನನಗಿದೆ. ಸೊ ಎಲ್ಲರೂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಇವತ್ತಿನ ಕ್ಲಾಸ್ ಹೇಗನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ಇದೇ ನೋಟ್ನೊಂದಿಗೆ ಇಂದಿನ ಈ ಕ್ಲಾಸ್ ಅನ್ನ ರ್ಯಾಪ್ ಅಪ್ ಮಾಡುವಂತಹ ಸಮಯ. ಎಲ್ಲರಿಗೂ ಥ್ಯಾಂಕ್ಸ್. ಗುಡ್ ನೈಟ್, ಶುಭರಾತ್ರಿ, ಟೇಕ್ ಕೇರ್, ಬೈ ಬಾಯ್.